ಭಕ್ತಮಾನಸಹಂಸಾಯ ಸಚ್ಚಿದಾನಂದರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತೆ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಗುರುಭಕ್ತರಾದ ತಮ್ಮೆಲ್ಲರ ಪಾದಪದ್ಮಗಳಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಇಂದಿನ ಸತ್ಸಂಗವನ್ನು ಆರಂಭ ಮಾಡ್ತೀನಿ. ಮೊದಲಿಗೆ ಒಂದು ರಾಮನ ಹಾಡನ್ನು ಹೇಳಿಬಿಟ್ಟು ನಂತರ ಸತ್ಸಂಗವನ್ನು ಮುಂದುವರಿಸೋಣ. ರಾಮನಾಮಮೋ ಜನ್ಮರಕ್ಷಕ ಮಂತ್ರಂ, ರಾಮನಾಮಮೋ ಜನ್ಮರಕ್ಷಕ ಮಂತ್ರಂ, ತಾಮಸಮೋಸೇಯಕ ಭಜಿಪವೆ ಮನಸ. ರಾಮನಾಮಮೋ ಜನ್ಮರಕ್ಷಕ ಮಂತ್ರಂ, ತಾಮಸಮೋಸೇಯಕ ಭಜಿಪವೆ ಮನಸ. ರಾಮನಾಮಮೋ ಜನ್ಮರಕ್ಷಕ ಮಂತ್ರಂ. ಸೋಮ ಸೂರ್ಯ ನೇತ್ರುಡೈನ ರಾಮಚಂದ್ರನಿಗೆ ಸರಿಯವರೇ. ಸೋಮ ಸೂರ್ಯ ನೇತ್ರುಡೈನ ರಾಮಚಂದ್ರನಿಗೆ ಸರಿಯವರೇ. ರಾಮನಾಮಮೋ ಜನ್ಮರಕ್ಷಕ ಮಂತ್ರಂ, ತಾಮಸಮೋಸೇಯಕ ಭಜಿಪವೆ ಮನಸ. ರಾಮನಾಮಮೋ ಜನ್ಮರಕ್ಷಕ ಮಂತ್ರಂ. ಕಾಮಕೋಟಿ ರೂಪ ರಾಮಚಂದ್ರ, ಕಾಮಿತ ಫಲದ ರಾಮಚಂದ್ರ. ಕಾಮಕೋಟಿ ರೂಪ ರಾಮಚಂದ್ರ, ಕಾಮಿತ ಫಲದ ರಾಮಚಂದ್ರ. ಧ್ಯಾನ ಸ್ವರೂಪ ರಾಮಚಂದ್ರ, ಧ್ಯಾನ ಸ್ವರೂಪ ರಾಮಚಂದ್ರ. ತ್ಯಾಗರಾಜಾರ್ಚಿತ ರಾಮಚಂದ್ರ, ಧ್ಯಾನ ಸ್ವರೂಪ ರಾಮಚಂದ್ರ. ತ್ಯಾಗರಾಜಾರ್ಚಿತ ರಾಮಚಂದ್ರ. ರಾಮನಾಮಮೋ ಜನ್ಮರಕ್ಷಕ ಮಂತ್ರಂ, ತಾಮಸಮೋಸೇಯಕ ಭಜಿಪವೆ ಮನಸ. ರಾಮನಾಮಮೋ 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 ಜನ್ಮರಕ್ಷಕ ಮಂತ್ರಂ. ಜೈ ಶಂಕರಲಿಂಗ. ನಾವು ಬಾಲಕಾಂಡವನ್ನು, ರಾಮನ ಒಂದು ಚರಿತ್ರೆಯನ್ನು ಕೇಳ್ತಾ ಬಂದಿದ್ದೀವಿ. ಶ್ರೀರಾಮಚರಿತ ಮಾನಸದಲ್ಲಿನ ಬಾಲಕಾಂಡ ತುಳಸಿದಾಸರು ರಚಿಸಿರುವಂಥದ್ದು. ಶ್ರೀಯುತ ವೇಣುಗೋಪಾಲ್ ಅವರು ನಮಗೆ ಇದನ್ನು ಸತತವಾಗಿ 3 ದಿನಗಳು ಹೇಳಿದ್ದಾರೆ. ಇವತ್ತು ನಾವು ಮತ್ತೆ ಅದೇ ಒಂದು ಬಾಲಕಾಂಡದ ಮುಂದುವರೆದ ಭಾಗವನ್ನು ಕೇಳಲಿದ್ದೇವೆ. ನಾವು 3 ದಿನ ಕೇಳಿದ್ದೀವಿ. ಎಲ್ಲರಿಗೂ ಒಂಥರ ಪಾವನರಾದ್ವಿ ಅನ್ನೋ ಒಂದು ಅನುಭವ ಎಲ್ಲರಿಗೂ ಆಗಿದೆ. ಬಹಳ ಸಂತೋಷ ಆಗುತ್ತೆ ಅದನ್ನು ಕೇಳ್ತಾ ಇದ್ದರೆ. ಇವತ್ತು ಮುಂದುವರೆದ ಭಾಗದಲ್ಲಿ ಮತ್ತೆ ರಾಮನ ಜನನಕ್ಕೆ ಏನೇನು ಕಾರಣ ಆಯಿತು ಅಂತ ಪಾರ್ವತಿಗೆ ಪರಮೇಶ್ವರನ್ನು ತಿಳಿಸ್ತಾ ಇರಬೇಕಾದ್ರೆ ಅದರಲ್ಲಿ ಮುಂದಿನ ಒಂದು ಕಥೆಯನ್ನು ಇವತ್ತು ಕೇಳಲಿದ್ದೇವೆ. ನಾನಂತೂ ಬಹಳ ಕಾತರದಿಂದ ಕಾಯ್ತಾ ಇದ್ದೇನೆ ಕೇಳೋದಕ್ಕೆ. ವೇಣುಗೋಪಾಲ್ ಅವ್ರಿಗೆ ಸ್ವಾಗತವನ್ನು ಕೋರ್ತಾ ಅವರು ಮುಂದಿನ ಒಂದು ಭಾಗವನ್ನು ನಮಗೆ ತಿಳಿಸ್ಕೊಡ್ಬೇಕಾಗಿ ಅವರಲ್ಲಿ ಒಂದು ವಿನಂತಿ ಮಾಡ್ಕೋತೇನೆ. ವೇಣುಗೋಪಾಲ್ ಅವರೇ. ನಮಸ್ಕಾರ. ನಮಸ್ತೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀರಾಮಚಂದ್ರಂ ಧೃತಚಾಪಸಾಯಕಂ ನೀಲೋತ್ಪಲಾಭಂ ನಲಿನಾಯತೇಕ್ಷಣಂ
ಸೌಮಿತ್ರಿಣಾ ಸೇವಿತ ಪಾದಪಂಕಜಂ ಸೀತಾ ಸಮೇತಂ ಶರಣಂ ಭಜೇಹಂ. ಅಪ್ಪ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಶ್ರೀ ಗೋಸ್ವಾಮಿ ತುಳಸಿದಾಸರನ್ನು ಸ್ಮರಿಸುತ್ತಾ, ಎಲ್ಲ ಗುರುಬಾಂಧವರಿಗೂ ನಮಸ್ಕಾರಗಳು. ಶ್ರೀರಾಮಚರಿತ ಮಾನಸದ ಬಾಲಕಾಂಡದಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಶಿವಪಾರ್ವತಿಯರ ಸಂವಾದಗಳನ್ನು ಕೇಳಿದೆವು. ಪರಮೇಶ್ವರನು ಗಿರಿಜೆಗೆ ಪರಬ್ರಹ್ಮ ಸ್ವರೂಪಿಯಾದ ಶ್ರೀರಾಮಚಂದ್ರನ ಸಗುಣ ನಿರ್ಗುಣ ರೂಪಗಳು ಮತ್ತು ಜಗತ್ತಿನಲ್ಲಿ ಅವನ ನಾಮಕ್ಕೆ ಇರುವ ಮಹತ್ವವನ್ನು ವರ್ಣಿಸಿದನು. ಹಾಗೆಯೇ ಮುಂದೆ ಶ್ರೀರಾಮನ ಅವನ ಅವತಾರಕ್ಕೆ ಕಾರಣಗಳಾದ ಶ್ರೀ ನಾರದ ಮುನಿಯ ಕಥೆ, ಶತರೂಪ, ಸ್ವಯಂಭುವ ಮನುವಿನ ವೃತ್ತಾಂತವನ್ನು ಹೇಳಿದನು. ಈಗ ಇನ್ನೊಂದು ಕಾರಣವಾದ ಪ್ರತಾಪ ಭಾನುವಿನ ವೃತ್ತಾಂತ. ಓ ಮುನೀಶ್ವರ, ಇದೊಂದು ಪವಿತ್ರವಾದ ಪ್ರಾಚೀನವಾದ ಕಥೆಯನ್ನು ಕೇಳು. ಇದನ್ನು ಪರಶಿವನು ಪಾರ್ವತಿಗೆ ಹೇಳಿದನು. ಜಗತ್ತಿನಲ್ಲಿ ಪ್ರಸಿದ್ಧವಾದ ಕೈಕೇಯ ಎಂಬ ರಾಜ್ಯದಲ್ಲಿ ಸತ್ಯಕೇತು ಹೆಸರಿನ ರಾಜನು ರಾಜ್ಯವಾಳುತ್ತಿದ್ದನು. ಅವನು ಧರ್ಮಧುರಂಧರನು, ನೀತಿನಿಧಿಯು, ತೇಜಸ್ವಿಯು, ಪರಾಕ್ರಮಿಯು, ಸುಶೀಲನು, ಬಲಶಾಲಿಯೂ ಆಗಿದ್ದನು. ಅವನಿಗೆ 2 ಗಂಡು ಮಕ್ಕಳಿದ್ದರು. ಅವರು ಕೂಡ ರಣಧೀರರು, ಸಕಲ ಗುಣಗಳ ಭಂಡಾರ ಸ್ವರೂಪರೂ ಆಗಿದ್ದರು. ರಾಜ್ಯದ ಉತ್ತರಾಧಿಕಾರಿಯಾದ ಹಿರಿಯ ಮಗನ ಹೆಸರು ಪ್ರತಾಪಭಾನು ಎಂದಿತ್ತು. ಕಿರಿಯವನ ಹೆಸರು ಅರಿಮರ್ದನ. ಅವನು ಮಹಾಬಲಶಾಲಿಯು, ಯುದ್ಧದಲ್ಲಿ ಪರ್ವತದಂತೆ ಅಚಲನಾಗಿರುತ್ತಿದ್ದನು. ಅಣ್ಣ ತಮ್ಮಿಂದರಲ್ಲಿ ಐಕ್ಯಮತ್ಯವಿದ್ದು ಎಲ್ಲ ವಿಧವಾದ ದೋಷ ಕಪಟರಹಿತವಾದ ಪ್ರೀತಿ ಇತ್ತು. ಸತ್ಯಕೇತುವು ಹಿರಿಯ ಮಗನಿಗೆ ರಾಜ್ಯವನ್ನು ಒಪ್ಪಿಸಿ ಶ್ರೀಹರಿಯ ಧ್ಯಾನಗೈಯಲೋಸುಗ ಅಡವಿಗೆ ನಡೆದನು. ಪ್ರತಾಪಭಾನು ರಾಜನಾದ ಮೇಲಂತೂ ಎಲ್ಲೆಲ್ಲಿ ಅವನ ಹೆಸರು ಕೇಳಿ ಬರುತ್ತಿತ್ತು. ಅವನು ವೇದೋಕ್ತ ರೀತಿಯಲ್ಲಿ ನ್ಯಾಯದಿಂದ ರಾಜ್ಯಪಾಲನೆ ಮಾಡುತ್ತಿದ್ದನು. ಅವನ ರಾಜ್ಯದಲ್ಲಿ ಪಾಪದ ಲವಶೇಷವೂ ಇರಲಿಲ್ಲ. ಅರಸನ ಹಿತವನ್ನು ಬಯಸುವ ಬುದ್ಧಿಯಲ್ಲಿ ಶುಕ್ರಾಚಾರ್ಯರಿಗೆ ಸಮಾನನಾದ ಧರ್ಮರುಚಿ ಎಂಬ ಮಂತ್ರಿ ರಾಜನಿಗಿದ್ದನು. ಈ ಪ್ರಕಾರ ಬುದ್ಧಿವಂತನಾದ ಮಂತ್ರಿ, ಪ್ರತಾಪಶಾಲಿಯಾದ ತಮ್ಮ, ಇವರ ಜೊತೆಗೆ ಸ್ವತಃ ಪ್ರತಾಪಭಾನುವು ಮಹಾಪ್ರತಾಪಿಯೋ ರಣಧೀರನೂ ಆಗಿದ್ದನು. ಅವನ ಬಳಿ ಅಪಾರವಾದ ಚತುರಂಗ ಸೈನ್ಯವೂ ಇತ್ತು. ಆ ಸೇನೆಯ ಅಸಂಖ್ಯ ಯೋಧರು ಯುದ್ಧದಲ್ಲಿ ಸೆಣಸಾಡಿ ಪ್ರಾಣ ಒಪ್ಪಿಸುವಂತಹ ಮಹಾವೀರರಾಗಿದ್ದರು. ಪಟ್ಟಕ್ಕೆ ಬಂದ ಮೇಲೆ ಜೈತ್ರ ಯಾತ್ರೆಗಾಗಿ ರಾಜನು ಸೇನೆಯನ್ನು ಸಜ್ಜುಗೊಳಿಸಿ ಶುಭಲಗ್ನದಲ್ಲಿ ನಗಾರಿ ಹೊಡಿಸಿ ಹೊರಟನು. ಅಲ್ಲಲ್ಲಿ ಅನೇಕ ಯುದ್ಧಗಳಾದವು. ಅವನು ಎಲ್ಲ ಭೂಪಾಲರನ್ನು ಗೆದ್ದು ತನ್ನ ಬಾಹುಬಲದಿಂದ ಸಪ್ತದ್ವೀಪಗಳನ್ನು ಗೆದ್ದುಕೊಂಡನು. ಸೋತ ಅರಸರಿಂದ ಕಪ್ಪ ಕಾಣಿಕೆಗಳನ್ನು ಪಡೆದು ಅವರನ್ನು ಬಿಟ್ಟನು. ಆಗ ಇಡೀ ಭೂಮಂಡಲದಲ್ಲಿ ಪ್ರತಾಪಭಾನುವು ಏಕಕ್ಷತ್ರ ಸಾಮ್ರಾಟನಾದನು. ಇಡೀ ವಿಶ್ವವನ್ನೇ ತನ್ನ ಬಾಹುಬಲದಿಂದ ವಶಪಡಿಸಿಕೊಂಡು ಅರಸನು ತನ್ನ ರಾಜಧಾನಿಯನ್ನು ಪ್ರವೇಶಿಸಿದನು. ರಾಜನು ಧರ್ಮ, ಅರ್ಥ, ಕಾಮ ಎಂಬ ಪುರುಷಾರ್ಥಗಳನ್ನು ಸಮಯಾನುಸಾರ ಸೇವಿಸುತ್ತಾ ಪ್ರಜಾಪಾಲನೆ ಮಾಡುತ್ತಿದ್ದನು. ಪ್ರತಾಪಭಾನುವಿನ ರಾಜ್ಯಪಾಲನೆಯಲ್ಲಿ ಭೂಮಿಯು ಕಾಮಧೇನುವಿನಂತೆ ಬಯಸಿದ ವಸ್ತುಗಳನ್ನು ನೀಡುತ್ತಿತ್ತು. ಅವನ ರಾಜ್ಯದಲ್ಲಿ ಪ್ರಜೆಗಳು ದುಃಖರಹಿತರಾಗಿ ಸುಖಿಗಳಾಗಿದ್ದರು. ಸ್ತ್ರೀ ಪುರುಷರೆಲ್ಲರೂ ಸುಂದರಾಂಗರು, ಧರ್ಮಾತ್ಮರು ಆಗಿದ್ದರು. ಮಂತ್ರಿಯಾದ ಧರ್ಮರುಚಿಯು ಹರಿಭಕ್ತನಾಗಿದ್ದನು. ರಾಜನಿಗೆ ಹಿತೈಷಿಯಾಗಿದ್ದು ಯಾವಾಗಲೂ ಅವನಿಗೆ ರಾಜನೀತಿಯಲ್ಲಿ ಬೋಧಿಸುತ್ತಿದ್ದನು. ರಾಜನು ಗುರುಗಳು, ಸಂತರು, ಪಿತೃಗಳು, ಬ್ರಾಹ್ಮಣರು ಹೀಗೆ ಎಲ್ಲರ ಸೇವೆಯನ್ನು ಭಕ್ತಿ ವಿಶ್ವಾಸದಿಂದ ಮಾಡುತ್ತಿದ್ದನು. ವೇದೋಕ್ತವಾದ ರಾಜಧರ್ಮವನ್ನು ಅವನು ಯಾವಾಗಲೂ ಆದರದಿಂದ ಪಾಲಿಸುತ್ತಿದ್ದನು. ಅವನು ನಿತ್ಯವೂ ಅನೇಕ ವಿಧವಾದ ದಾನ ಧರ್ಮಗಳನ್ನು ಮಾಡುತ್ತಾ ವೇದ, ಪುರಾಣ, ಶಾಸ್ತ್ರಗಳನ್ನು ಶ್ರವಣ ಮಾಡುತ್ತಿದ್ದನು. ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಬಾವಿಗಳನ್ನು ತೋಡಿಸಿದನು. ಕೆರೆ ಕಟ್ಟೆಗಳನ್ನು ಕಟ್ಟಿಸಿದನು. ಉದ್ಯಾನವನಗಳನ್ನು ನಿರ್ಮಿಸಿದನು. ಬ್ರಾಹ್ಮಣರಿಗೆ ಅಗ್ರಹಾರ ಕಟ್ಟಿಸಿಕೊಟ್ಟನು. ಸುಂದರವಾದ ಗುಡಿ ಗೋಪುರಗಳನ್ನು ಕಟ್ಟಿಸಿದನು. ರಾಜನು ವೇದಶಾಸ್ತ್ರ ಪುರಾಣಗಳಲ್ಲಿ ಹೇಳಿರುವ ಎಲ್ಲ ಯಜ್ಞ ಯಾಗಗಳನ್ನು ಒಂದೊಂದಾಗಿ ವಿದ್ಯುಕ್ತವಾಗಿ ಭಕ್ತಿ ಶ್ರದ್ಧೆಯಿಂದ ಸಾವಿರಾರು ಬಾರಿ ನಡೆಸಿದನು. ಅರಸನ ಮನದಲ್ಲಿ ಫಲೇಕ್ಷಿಯು ಲೇಷ ಮಾತ್ರವೂ ಇರಲಿಲ್ಲ. ಅವನು ತುಂಬಾ ವಿವೇಕಿ, ಬುದ್ಧಿವಂತ, ಜ್ಞಾನಿಯಾದ ಅವನು ತ್ರಿಕರಣ ಪೂರ್ವಕವಾಗಿ ಮಾಡಿದ ಎಲ್ಲ ಧರ್ಮ ಕಾರ್ಯಗಳನ್ನು ವಾಸುದೇವಾರ್ಪಣ ಮಾಡಿಯೇ ಮಾಡುತ್ತಿದ್ದನು. ಒಮ್ಮೆ ಆ ಪ್ರತಾಪಭಾನುವು ಒಂದು ಒಳ್ಳೆಯ ಕುದುರೆಯನ್ನೇರಿ ಪರಿಕರಗಳೊಡನೆ ವಿಂಧ್ಯಾಚಲದ ದಟ್ಟಡವಿಯನ್ನು ಬೇಟೆಯಾಡಲು ಹೊಕ್ಕನು. ಅಲ್ಲಿ ಅವನು ಅನೇಕ ಉತ್ತಮ ಮೃಗಗಳನ್ನು ಕೊಂದನು. ಹಾಗೆ ಬೇಟೆಯಾಡುತ್ತಾ ಮುಂದುವರೆದಾಗ ಒಂದು ಕಾಡು ಹಂದಿಯನ್ನು ನೋಡಿದನು. ಅದರ ಕೋರೆ ದಾಡೆಗಳು
ಚಂದ್ರನನ್ನು ಕಚ್ಚಿಕೊಂಡು ಕಾಡಿನಲ್ಲಿ ಅವಿತುಕೊಂಡಿರುವ ರಾಹುವೋ ಎಂಬಂತಿತ್ತು. ಚಂದ್ರನು ದೊಡ್ಡದಾದ ಕಾರಣ ಅದರ ಬಾಯಲ್ಲಿ ಹಿಡಿಸಲಾರದು, ಆದರೆ ಹಠದಿಂದ ಉಗುಳಬಾರದು ಎಂಬಂತೆ ಆ ಹಂದಿಯ ಭಯಂಕರ ಕೊರೆದಾಡಿಗಳು ಗೋಚರಿಸುತ್ತಿತ್ತು. ಅದರ ಶರೀರವು ಪರ್ವತಾಕಾರದಂತಿತ್ತು. ಕುದುರೆಯ ಖರಪುಟದ ದನಿ ಕೇಳಿ ಅದು ಕಿವಿ ನಿಮಿರಿಸಿಕೊಂಡು ಗುರ್ರ್ ಎನ್ನುತ್ತಾ ಸುತ್ತಲೂ ನೋಡುತ್ತಿತ್ತು. ನೀಲಗಿರಿಯ ಶಿಖರದಂತಹ ಭಾರೀ ಗಾತ್ರದ ಆ ಹಂದಿಯನ್ನು ಕಂಡ ರಾಜನು ಕುದುರೆಗೆ ಚಾಟಿಯಿಂದ ತಿವಿದು ವೇಗವಾಗಿ ಮುಂದೆ ಸಾಗಿದನು. ಇನ್ನು ನೀನು ತಪ್ಪಿಸಿಕೊಳ್ಳಲಾರೆ ಎಂದು ಹಂದಿಯನ್ನು ಮೊದಲಿಸಿದನು. ಗದ್ದಲ ಮಾಡುತ್ತಾ ತನ್ನೆಡೆಗೆ ಬರುತ್ತಿದ್ದ ಕುದುರೆಯನ್ನು ಕಂಡು ಆ ಹಂದಿಯು ತಪ್ಪಿಸಿಕೊಳ್ಳಲು ವಾಯುವೇಗದಿಂದ ಓಡಿತು. ರಾಜನು ಕೂಡಲೇ ಬಿಲ್ಲಿಗೆ ಬಾಣ ಹೊಡೆದನು. ಬಾಣವನ್ನು ನೋಡಿದ ಕೂಡಲೇ ಹಂದಿಯು ನೆಲದೊಳಗೆ ಹುದುಗಿಕೊಂಡಿತು. ರಾಜನು ನೋಡಿ ನೋಡಿ ಬಾಣ ಬಿಡುತ್ತಿದ್ದನು, ಆದರೆ ಹಂದಿಯು ಮರೆಮಾಚಿ ತಪ್ಪಿಸಿಕೊಳ್ಳುತ್ತಿತ್ತು. ಆ ಪ್ರಾಣಿಯು ಇಲ್ಲಿ ತೋರಿ ಅಲ್ಲಿ ಹುದುಗಿ ಓಡಿ ಹೋಗುತ್ತಿತ್ತು. ಅರಸನೂ ಕೂಡ ರೋಷಗೊಂಡು ಅದನ್ನು ಬೆನ್ನಟ್ಟಿದನು. ಹಂದಿಯು ಕೊನೆಗೆ ತುಂಬಾ ದೂರ ಆನೆ ಕುದುರೆಗಳು ಹೋಗಲಾರದ ದಟ್ಟಡವಿಯೊಳಗೆ ನುಗ್ಗಿ ಒಂದು ಗುಹೆಯಲ್ಲಿ ಹೊಕ್ಕಿತು. ಅದು ದುರ್ಗಮವೆಂದು ತಿಳಿದು ರಾಜನು ಕೈ ಹಿಸುಕಿಕೊಂಡು ಹಿಂತಿರುಗಬೇಕಾಯಿತು. ಆದರೆ ಆ ಗೊಂಡಾರಣ್ಯದಲ್ಲಿ ದಾರಿ ತಪ್ಪಿ ಹೋಯಿತು. ತುಂಬಾ ಬಳಲಿದುದರಿಂದ ರಾಜನು ಕುದುರೆ ಸಹಿತ ಹಸಿವು ನೀರಡಿಕೆಗಳಿಂದ ಬಸವಳಿದು ನದಿ ಸರೋವರಗಳನ್ನು ಹುಡುಕುತ್ತಾ ನೀರು ದೊರಕದ ಸ್ಮೃತಿ ತಪ್ಪಿ ಬಿದ್ದು ಬಿಟ್ಟನು. ಬಳಿಕ ಎಚ್ಚೆತ್ತು ಅವನು ಕಾಡಿನಲ್ಲಿ ಅಲೆಯುತ್ತಾ ಒಂದು ಆಶ್ರಮವನ್ನು ಕಂಡನು. ಅಲ್ಲಿ ಮುನಿಯ ಕಪಟ ವೇಷದಿಂದ ಓರ್ವ ರಾಜನು ಇರುತ್ತಿದ್ದನು. ಅವನ ರಾಜ್ಯವನ್ನು ಪ್ರತಾಪಭಾನುವು ಕಿತ್ತುಕೊಂಡಿರುವುದರಿಂದ ಅವನ ಯುದ್ಧ ಭೂಮಿಯಿಂದ ಕಾಲ್ ತೆಗೆದು ಹಳುವನ್ನು ಹೊಕ್ಕಿದ್ದನು. ಪ್ರತಾಪಭಾನುವಿನ ಸ್ಥಿತಿಯನ್ನು ಹಾಗೂ ತನ್ನ ದುಸ್ಥಿತಿಯನ್ನು ಕಂಡು ಅವುಗಳ ಕುರಿತು ಯೋಚಿಸಿದಾಗ ಅವನ ಮನಸ್ಸಿಗೆ ತುಂಬಾ ಗ್ಲಾನಿಯಾಯಿತು. ಇದರಿಂದ ನೊಂದ ಅವನು ಮನೆಗೂ ಹೋಗಲಿಲ್ಲ. ಸ್ವಾಭಿಮಾನಿಯಾದ್ದರಿಂದ ಪ್ರತಾಪಭಾನುವಿಗೂ ಶರಣಾಗಲಿಲ್ಲ. ದರಿದ್ರನಂತೆ ಸಿಟ್ಟನ್ನು ಹೊಟ್ಟೆಯಲ್ಲಿ ಅಡಗಿಸಿಕೊಂಡೇ ಆ ರಾಜನು ಕಾಡಿನಲ್ಲಿ ತಾಪಸ ವೇಷದಿಂದ ಇರುತ್ತಿದ್ದನು. ಪ್ರತಾಪಭಾನುವು ಅವನ ಬಳಿಗೆ ಹೋದನು. ಬಂದವನು ಪ್ರತಾಪಭಾನು ಎಂದು ಅವನು ಕೂಡಲೇ ಗುರುತಿಸಿದನು. ವಿಪರೀತವಾದ ಬಾಯಾರಿಕೆಯ ಕಾರಣದಿಂದ ಪ್ರತಾಪಭಾನುವಿಗೆ ಅವನ ಗುರುತು ಸಿಗಲಿಲ್ಲ. ಸುಂದರ ವೇಷವನ್ನು ಕಂಡು ರಾಜನು ಅವನು ಮಹಾಮುನಿ ಎಂದು ಬಗೆದು ತನ್ನ ಕುದುರೆಯಿಂದಿಳಿದು ಆತನಿಗೆ ನಮಸ್ಕರಿಸಿದನು. ಆದರೆ ಚತುರನಾದ್ದರಿಂದ ಪ್ರತಾಪಭಾನುವು ಅವನಿಗೆ ತನ್ನ ಹೆಸರನ್ನು ತಿಳಿಸಲಿಲ್ಲ. ರಾಜನು ಬಾಯಾಗಿರುವುದನ್ನು ಕಂಡು ಆ ಮುನಿಯು ಅವನಿಗೆ ಒಂದು ಸರೋವರವನ್ನು ತೋರಿಸಿದ. ಹರ್ಷಗೊಂಡು ಅರಸನು ತಾನು ಮಿಂದು ನೀರು ಕುಡಿದು ಕುದುರೆಗೂ ನೀರು ಕುಡಿಸಿದನು. ರಾಜನ ಬಳಲಿಕೆ ತೊಲಗಿತು. ಲವಲವಿಕೆ ಉಂಟಾಗಿ ಹಾಯೆನಿಸಿತು. ಬಳಿಕ ಆ ತಾಪಸಿಯು ರಾಜನನ್ನು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋದನು. ಸಾಯಂ ಸಮಯವನ್ನು ತಿಳಿದು ಅವನು ರಾಜನಿಗೆ ಕುಳಿತುಕೊಳ್ಳಲು ಆಸನ ನೀಡಿದನು. ಮತ್ತೆ ಆ ಮುನಿಯು ಮೃದುವಾದ ವಾಣಿಯಿಂದ ಇಂತೆಂದನು, ಅಯ್ಯ, ನೀನು ಯಾರು? ಸುಂದರ ಯುವಕನಾಗಿದ್ದು ಜೀವ ಭಯವಿಲ್ಲದೆ ಇಂತಹ ಗೊಂಡಾರಣ್ಯದಲ್ಲಿ ಒಬ್ಬಂಟಿಕನಾಗಿ ಏಕೆ ಸಂಚರಿಸುತ್ತಿರುವೆ? ನಿನ್ನಲ್ಲಿ ಚಕ್ರವರ್ತಿಯ ಲಕ್ಷಣಗಳನ್ನು ಕಂಡು ನನಗೆ ಕನಿಕರ ಉಂಟಾಗುತ್ತದೆ. ಇದನ್ನು ಕೇಳಿ ರಾಜ ನಿಂತೆಂದನು, ಮುನೀಶ್ವರರೇ, ಪ್ರತಾಪಭಾನು ಎಂಬ ಓರ್ವ ರಾಜನಿದ್ದಾನೆ. ನಾನು ಅವನ ಮಂತ್ರಿಯು. ಬೇಟೆಯಾಡುತ್ತಾ ಬಂದವನು. ಹಾದಿ ತಪ್ಪಿ ಹೋಯಿತು. ಸೌಭಾಗ್ಯದಿಂದ ನಿಮ್ಮ ಚರಣಗಳ ದರ್ಶನವಾಯಿತು. ನಮ್ಮಂಥವರಿಗೆ ನಿಮ್ಮ ದರ್ಶನವು ಅತಿ ದುರ್ಲಭ. ಆದ್ದರಿಂದ ನಿಮ್ಮ ದರ್ಶನದಿಂದ ಏನೋ ಒಳ್ಳೆಯದು ಕಾದಿದೆ ಎಂದೇ ತಿಳಿಯುತ್ತೇನೆ. ಬಳಿಕ ಮುನಿಯು ಹೇಳಿದ, ಅಯ್ಯ, ಕತ್ತಲಾಯಿತು. ನಿನ್ನ ಊರು ಇಲ್ಲಿಂದ 70 ಯೋಜನ ದೂರದಲ್ಲಿದೆ. ಎಲೆ ಸಜ್ಜನನೆ, ನನ್ನ ಮಾತನ್ನು ಕೇಳು. ಇದು ಘೋರಾಂಧಕಾರದಿಂದ ಕೂಡಿದ ರಾತ್ರಿಯು. ಗೊಂಡಾರಣ್ಯ ಬೇರೆ, ದಾರಿ ಕಾಣದು. ಆದ್ದರಿಂದ ನೀನು ಇಂದು ಇಲ್ಲೇ ಉಳಿದು ಬೆಳಗಾದಾಗ ಹೊರಡುವೆಯಂತೆ. ತುಳಸಿದಾಸರು ಹೇಳುತ್ತಿದ್ದಾರೆ, ಭವಿತವ್ಯವಿದ್ದಂತೆ ನೆರವು ದೊರೆಯುತ್ತದೆ. ಒಂದೋ ಅದೇ ಸ್ವತಃ ಅವನ ಬಳಿಗೆ ಬರುತ್ತದೆ, ಇಲ್ಲವೇ ಅವನನ್ನೇ ಅಲ್ಲಿಗೆ ಎಳೆದೊಯ್ಯುತ್ತದೆ. ಪೂಜ್ಯರೇ, ಹಾಗೇ ಆಗಲಿ ಎಂದು ಹೇಳಿ ಮುನಿಯ ಆಜ್ಞೆಯನ್ನು ಶಿರಸಾವಹಿಸಿ ಕುದುರೆಯನ್ನು ಮರಕ್ಕೆ ಕಟ್ಟಿ ಹಾಕಿ ರಾಜನು ಕುಳಿತುಕೊಂಡನು. ರಾಜನು ಆ ಮುನಿಯನ್ನು ಪರಿಪರಿಯಾಗಿ ಕೊಂಡಾಡಿ ಅವರ ಚರಣಗಳಿಗೆ ವಂದಿಸಿ ತನ್ನ ಭಾಗ್ಯವನ್ನು ಕೊಂಡಾಡಿದನು. ಮತ್ತೆ ವಿನಮ್ರವಾಗಿ ಮಧುರವಾಗಿ ಇಂತೆಂದನು, ಪೂಜ್ಯರೇ, ನಿಮ್ಮನ್ನು ತಂದೆ ಎಂದು ತಿಳಿದು ನಿಮ್ಮನ್ನು ಪ್ರಶ್ನಿಸುವ ದಾಷ್ಟ್ಯವನ್ನು ಮಾಡುತ್ತೇನೆ. ಮುನೀಶ್ವರರೇ, ನನ್ನನ್ನು ನಿಮ್ಮ ಪುತ್ರನೆಂದು ದಾಸನೆಂದು ಭಾವಿಸಿ ನಿಮ್ಮ ಹೆಸರು ಊರುಗಳನ್ನು ವಿಸ್ತಾರವಾಗಿ ತಿಳಿಸಿರಿ. ರಾಜನು ಅವನನ್ನು ಗುರುತಿಸಲಿಲ್ಲ.
ಆದರೆ ಅವನು ರಾಜನನ್ನು ಗುರುತಿಸಿದ್ದ. ರಾಜನು ಶುದ್ಧ ಹೃದಯನಾಗಿದ್ದನು, ಮುನಿಯು ಕಪಟಪಟು. ಅವನು ರಾಜನಿಗೆ ಶತ್ರುವು, ಕ್ಷತ್ರಿಯನು ಬೇರೆ, ಅಲ್ಲದೆ ರಾಜವಂಶಜನು. ಅವನು ಕಪಟದಿಂದಾಗಲಿ ಬಲದಿಂದಾಗಲಿ ತನ್ನ ಕಾರ್ಯವನ್ನು ಸಾಧಿಸಿಕೊಳ್ಳಲು ಬಯಸುತ್ತಿದ್ದನು. ಆ ಶತ್ರು ತನ್ನ ಕಳೆದು ಹೋದ ರಾಜ್ಯ ಸುಖವನ್ನು ನೆನೆದು ನೊಂದುಕೊಂಡಿದ್ದನು. ಅವನ ಎದೆಯು ಕುಂಬಾರನ ಆವಿಗೆಯಂತೆ ಒಳಗೊಳಗೆ ಉರಿಯುತ್ತಿತ್ತು. ರಾಜನ ಸರಳ ವಚನವನ್ನು ಕೇಳಿ ತನ್ನ ಹಗೆಯನ್ನು ನೆನೆದು ಹರ್ಷಿತನಾದನು. ಆ ಮುನಿಯು ಕಪಟದಲ್ಲಿ ಅದ್ದಿ ತುಂಬಾ ಯುಕ್ತಿಯಿಂದ ಮೃದು ಮಾತಿನಲ್ಲಿ ಹೀಗೆ ಹೇಳಿದನು: ಈಗ ನನ್ನ ಹೆಸರು ತಿರುಕ, ನಾನು ನಿರ್ಧನನು, ಮನೆಮಾರಿಲ್ಲದವನು. ರಾಜನು ಹೇಳಿದನು: ನಿಮ್ಮಂಥ ವಿಜ್ಞಾನ ನಿಧಿಗಳು ಯಾವಾಗಲೂ ನಿಗರ್ವಿಗಳಾಗಿದ್ದು ತಮ್ಮ ಸ್ವರೂಪವನ್ನು ಗೌಪ್ಯವಾಗಿಟ್ಟಿರುತ್ತಾರೆ. ಏಕೆಂದರೆ ಕುವೇಷದಲ್ಲಿರುವುದರಲ್ಲೇ ಎಲ್ಲ ರೀತಿಯ ಶ್ರೇಯಸ್ಸಿದೆ. ಪ್ರಕಟ ಸಂತವೇಷದಲ್ಲಿ ಮಾನಗೌರವರ ಹಾಗೂ ಪತನದ ಸಂಭವವಿರುತ್ತದೆ. ಆದ್ದರಿಂದ ಪರಮ ಅಕಿಂಚನ, ಸರ್ವಥ ಅಹಂಕಾರ ಮಮತ ಮಾನರಹಿತನಾದವನೇ ಭಗವಂತನಿಗೆ ಪ್ರಿಯರಾಗುತ್ತಾರೆ ಎಂದು ಸಂತರು ಮತ್ತು ವೇದಗಳು ಸಾರಿ ಸಾರಿ ಹೇಳುತ್ತವೆ. ನಿಮ್ಮಂತಹ ನಿರ್ಧನರು, ತಿರುಕರು, ಅನಿಕೇತರನ್ನು ಕಂಡು ಶಿವ, ಬ್ರಹ್ಮ ಮೊದಲಾದ ದೇವತೆಗಳಿಗೂ ಇವರು ಸಂತರೋ ಇಲ್ಲವೇ ತಿರುಕರೋ ಎಂಬ ಸಂದೇಹ ಉಂಟಾಗುತ್ತದೆ. ನೀವು ಏನಾದರೂ ಆಗಿರಿ, ನಾನು ನಿಮ್ಮ ಶರಣಗಳಿಗೆ ವಂದಿಸುತ್ತೇನೆ. ಹೇ ಸ್ವಾಮಿ, ನೀವು ನನ್ನ ಮೇಲೆ ಕೃಪೆ ತೋರಿರಿ. ನನ್ನ ಮೇಲೆ ರಾಜನ ಸ್ವಾಭಾವಿಕ ಪ್ರೀತಿ ನಂಬಿಕೆಗಳನ್ನು ಕಂಡು ಎಲ್ಲ ವಿಧದಿಂದಲೂ ರಾಜನನ್ನು ತನ್ನ ವಶಪಡಿಸಿಕೊಂಡು ಹೆಚ್ಚೆಚ್ಚು ಸ್ನೇಹವನ್ನು ತೋರುತ್ತಾ ಆ ಕಪಟ ತಪಸ್ವಿ ಹೇಳಿದನು: ರಾಜನೇ, ಕೇಳು, ನಾನು ಸತ್ಯವಾಗಿ ಹೇಳುತ್ತೇನೆ. ನಾನು ಇಲ್ಲಿ ಬಹಳ ಕಾಲದಿಂದ ವಾಸಿಸುತ್ತಿದ್ದೇನೆ. ಇದುವರೆಗೆ ನನ್ನನ್ನು ಯಾರೂ ಸಂಧಿಸಲಿಲ್ಲ. ನಾನು ಕೂಡ ಯಾರಿಗೂ ಕಾಣಿಸಿಕೊಳ್ಳಲಿಲ್ಲ. ಏಕೆಂದರೆ ಲೋಕ ಪ್ರತಿಷ್ಠೆ ಎನ್ನುವುದು ಬೆಂಕಿಯಂತೆ, ಅದು ತಪಸ್ಸೆಂಬ ಕಾಡನ್ನು ಸುಟ್ಟು ಬಿಡುತ್ತದೆ. ತುಳಸಿದಾಸರು ಹೇಳುತ್ತಾರೆ: ಸುಂದರ ವೇಷವನ್ನು ನೋಡಿ ಮೂಢರೇ ಅಲ್ಲ, ಜಾಣರು ಮೋಸ ಹೋಗುತ್ತಾರೆ. ಸುಂದರವಾದ ನವಿಲನ್ನು ನೋಡು, ಅದರ ಕಂಠಸ್ಥರು ಅಮೃತದಂತೆ, ಆದರೆ ಆಹಾರ ಮಾತ್ರ ವಿಷಸರ್ಪಗಳು. ಕಪಟ ತಪಸ್ವಿಯು ಹೇಳಿದನು: ಇದರಿಂದಲೇ ನಾನು ಜಗತ್ತಿನಲ್ಲಿ ಅಡಗಿರುತ್ತೇನೆ. ಹರಿಯನ್ನು ಬಿಟ್ಟು ಬೇರೆ ಯಾರೊಡನೆಯೂ ನನಗೆ ಸಂಬಂಧವಿಲ್ಲ. ಪ್ರಭುವಿಗೆ ಹೇಳದಿದ್ದರೂ ಎಲ್ಲವೂ ತಿಳಿಯುವುದಲ್ಲವೇ? ಲೋಕವನ್ನು ತೃಪ್ತಿಪಡಿಸುವುದರಿಂದ ಆಗುವ ಪ್ರಯೋಜನವಾದರೂ ಏನು? ನೀನು ಶುಚಿಯಾದ ಬುದ್ಧಿಯವನಾಗಿರುವೆ, ಆದ್ದರಿಂದ ನೀನು ನನಗೆ ತುಂಬಾ ಪ್ರಿಯನಾಗಿರುವೆ. ನಿನಗೂ ನನ್ನ ಮೇಲೆ ಪ್ರೀತಿ ವಿಶ್ವಾಸವಿದೆ. ಅಯ್ಯ, ಈಗಲೂ ಕೂಡ ನಿನ್ನಿಂದ ಏನನ್ನಾದರೂ ಮರೆಮಾಚಿದರೆ ನನಗೆ ದಾರುಣವಾದ ದೋಷವು ತಟ್ಟಿತು. ಆ ಕಪಟ ಸನ್ಯಾಸಿಯು ವಿರಕ್ತಿಯ ಮಾತುಗಳನ್ನು ಆಡಿದಂತೆಲ್ಲ ರಾಜನ ನಂಬಿಕೆ ಹೆಚ್ಚುತ್ತಾ ಹೋಯಿತು. ರಾಜನು ಕಾಯ, ವಾಚ, ಮನಸ ಹೀಗೆ ತ್ರಿಕರಣ ಪೂರ್ವಕ ತನಗೆ ವಶವಾದನೆಂದು ತಿಳಿದು ಆ ಭಗಧ್ಯಾನಿ ಕಪಟೀ ಮುನಿಯು ಇಂತೆಂದನು: ತಮ್ಮ, ನನ್ನ ಹೆಸರು ಏಕತನು ಎಂದು. ಇದನ್ನು ಕೇಳಿ ರಾಜನು ಮತ್ತೊಮ್ಮೆ ತಲೆಬಾಗಿ ನುಡಿದನು: ಮಹಾತ್ಮರೇ, ನಾನು ನಿಮ್ಮ ಅತ್ಯಂತ ಆಪ್ತ ಸೇವಕನೆಂದು ತಿಳಿದು ನಿಮ್ಮ ಹೆಸರಿನ ಅರ್ಥವನ್ನು ವಿಶದಪಡಿಸಿ ಹೇಳಿರಿ. ಕಪಟ ಮುನಿಯು ಹೇಳಿದನು: ಮೊಟ್ಟ ಮೊದಲು ಸೃಷ್ಟಿಯಾದಾಗಲೇ ನಾನು ಹುಟ್ಟಿದ್ದು. ಅಂದಿನಿಂದ ನಾನು ಮತ್ತೊಂದು ದೇಹವನ್ನು ತೊಡಲಿಲ್ಲ. ಅದರಿಂದ ನನಗೆ ಏಕತನ ಎಂಬ ಹೆಸರು ಆಯಿತು. ಮಗು, ಇದರಲ್ಲಿ ಆಶ್ಚರ್ಯಪಡಬೇಡ. ತಪಸ್ಸಿನಿಂದ ಸಾಧ್ಯವಿಲ್ಲದುದು ಯಾವುದೂ ಇಲ್ಲ. ತಪೋಬಲದಿಂದಲೇ ಬ್ರಹ್ಮನು ಜಗತ್ತನ್ನು ಸೃಷ್ಟಿಸುತ್ತಾನೆ. ತಪೋಬಲದಿಂದಲೇ ವಿಷ್ಣುವು ವಿಶ್ವವನ್ನು ಪಾಲಿಸುತ್ತಾನೆ. ತಪೋಬಲದಿಂದಲೇ ರುದ್ರನು ಲಯ ಮಾಡುತ್ತಾನೆ. ತಪಸ್ಸಿನಿಂದ ಸಿಗತಿರುವ ವಸ್ತು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಇದನ್ನು ಕೇಳಿ ರಾಜನಿಗೆ ಆ ಮುನಿಯ ಮೇಲೆ ವಿಶೇಷ ಅನುರಾಗ ಉಂಟಾಯಿತು. ಆಗ ಆ ತಾಪಸನು ಪ್ರಾಚೀನ ಕಥೆಗಳನ್ನು, ಧರ್ಮ ಕರ್ಮಗಳಿಗೆ ಸಂಬಂಧಿಸಿದ ಇತಿಹಾಸವನ್ನು ವರ್ಣಿಸುತ್ತಾ ಜ್ಞಾನ ವೈರಾಗ್ಯಗಳನ್ನು ನಿರೂಪಿಸತೊಡಗಿದನು. ಸೃಷ್ಟಿಯ ಉತ್ಪತ್ತಿ, ಸ್ಥಿತಿ, ಪ್ರಳಯ ಇವುಗಳ ಅಮಿತವೂ ಆಶ್ಚರ್ಯಕರವೂ ಆದ ಕಥೆಗಳನ್ನು ವಿಸ್ತಾರವಾಗಿ ಹೇಳಿದನು. ಇದೆಲ್ಲವನ್ನು ಕೇಳಿ ರಾಜನು ಪೂರ್ತಿಯಾಗಿ ಅವನಿಗೆ ವಶನಾದನು ಹಾಗೂ ತನ್ನ ಹೆಸರನ್ನು ಪ್ರಕಟಿಸಿದನು. ಆಗ ಆ ಸನ್ಯಾಸಿ: ರಾಜ, ನಾನು ನಿನ್ನನ್ನು ಬಲ್ಲೆ. ನೀನು ನಿನ್ನ ಹೆಸರನ್ನು ಅಡಗಿಸಿಟ್ಟೆ, ಆದರೂ ನನಗೆ ಒಳಿತೇ ಎನಿಸಿತು. ಎಲೆ ರಾಜನೇ, ರಾಜರು ಹೋದಲ್ಲೆಲ್ಲ ತಮ್ಮ ಹೆಸರನ್ನು ಪ್ರಕಟಿಸಬಾರದು ಎಂಬುದನ್ನು ನೀತಿಶಾಸ್ತ್ರವು ಹೇಳುತ್ತದೆ. ನಿನ್ನ ಚಾತುರ್ಯವನ್ನು ಗ್ರಹಿಸಿ ನನಗೆ ನಿನ್ನ ಮೇಲೆ ಪ್ರೇಮವು ಹೆಚ್ಚಾಗಿದೆ. ನಿನ್ನ ಹೆಸರು ಪ್ರತಾಪಭಾನು. ಸತ್ಯಕೇತು ಮಹಾರಾಜರು ನಿನ್ನ ತಂದೆಯವರು. ಗುರುಕೃಪೆಯಿಂದ ನಾನು ಎಲ್ಲವನ್ನೂ ಬಲ್ಲೆ. ಆದರೆ ನಿಜವನ್ನು ಹೇಳಿದರೆ ಪ್ರಮಾದವಾದೀತೆಂದು ಭಾವಿಸಿ ನಾನು ಮೊದಲೇ ಹೇಳಲಿಲ್ಲ. ಅಯ್ಯ, ನಿನ್ನ ಸಹಜವಾದ ರುಜುತ್ವ,
ಪ್ರೀತಿ, ನಂಬಿಕೆ, ನೀತಿ, ನೈಪುಣ್ಯ ಇವುಗಳನ್ನು ಕಂಡು ನನ್ನ ಮನಸ್ಸಿನಲ್ಲಿ ನಿನ್ನ ಮೇಲೆ ತುಂಬಾ ಮಮತೆ ಮೂಡಿದೆ. ಆದ್ದರಿಂದ ನೀನು ಕೇಳಿದ್ದರಿಂದ ನನ್ನ ಕಥೆಯನ್ನು ಹೇಳುತ್ತೇನೆ. ಈಗ ನಾನು ಪ್ರಸನ್ನನಾಗಿದ್ದೇನೆ, ಇದರಲ್ಲಿ ಸಂದೇಹ ಪಡಬೇಡ. ರಾಜನೇ, ನಿನ್ನ ಮನಸ್ಸಿಗೆ ಬಂದ ವರವನ್ನು ಕೇಳಿಕೊ ಎಂದು ನುಡಿಯಲು ರಾಜನು ಮುನಿಯ ಪ್ರಿಯ ವಚನವನ್ನು ಕೇಳಿ ಹರ್ಷಿತನಾದನು. ಅವನಿಗೆ ವಂದಿಸಿ ಭಿನ್ನಮಿಸಿಕೊಂಡನು. ಎಲೈ ಕೃಪಾ ಸಿಂಧು ಮುನಿಯೇ, ನಿನ್ನ ದರ್ಶನದಿಂದಲೇ ನನಗೆ ಚತುರ್ವಿಧ ಪುರುಷಾರ್ಥಗಳು ಕರಗತವಾದವು. ಆದರೂ ಕೂಡ ನೀವು ಪ್ರಸನ್ನರಾಗಿರುವುದನ್ನು ಕಂಡು ದುರ್ಲಭವಾದ ಈ ವರವನ್ನು ಬೇಡಿಕೊಂಡು ಶೋಕರಹಿತನಾಗುತ್ತೇನೆ. ನನ್ನ ಶರೀರವು ಜರಾಮರಣಗಳಿಂದ ರಹಿತವಾಗಲಿ, ನಾನು ಯುದ್ಧದಲ್ಲಿ ಅಜೇಯನಾಗಲಿ. ಈ ಭೂತಳದಲ್ಲಿ 100 ಕಲ್ಪಗಳವರೆಗೆ ನಾನು ನಿಷ್ಕಂಕಟನಾಗಿ ಏಕಕ್ಷತ್ರ ಸಾಮ್ರಾಟನಾಗಿರಲು ಈ ವರವನ್ನು ತಾವು ಕರುಣಿಸಬೇಕು. ತಪಸ್ವಿ ಹೇಳಿದ, ಎಲೈ ರಾಜನೇ, ಹಾಗೆಯೇ ಆಗಲಿ. ಆದರೆ ಒಂದು ಜಟಿಲ ಸಮಸ್ಯೆ ಇದೆ, ಅದನ್ನು ಕೇಳು. ಬ್ರಾಹ್ಮಣ ಕುಲವನ್ನು ಬಿಟ್ಟು ಕಾಲವೂ ಕೂಡ ನಿನ್ನ ಮುಂದೆ ನತಮಸ್ತಕವಾಗುತ್ತದೆ. ಬ್ರಾಹ್ಮಣರು ತಪೋಬಲದಿಂದ ಶಕ್ತಿ ಸಂಪನ್ನರಾಗಿರುತ್ತಾರೆ. ಅವರ ಕೋಪದಿಂದ ಯಾರೂ ಕಾಪಾಡಲಾರರು. ನೀನು ಬ್ರಾಹ್ಮಣರನ್ನು ವಶಪಡಿಸಿಕೊಂಡರೆ ಬ್ರಹ್ಮ, ವಿಷ್ಣು, ಶಿವ ಇವರೂ ಕೂಡ ನಿನಗೆ ಅಧೀನರಾಗುವರು. ಬ್ರಾಹ್ಮಣ ಕುಲದ ಮೇಲೆ ಹಠವು ಕೆಲಸ ಮಾಡದು. ಇದನ್ನು ನಾನು 2 ಕರವೆತ್ತಿ ಪ್ರತಿಜ್ಞಾಪೂರ್ವಕವಾಗಿ ಹೇಳುತ್ತೇನೆ. ರಾಜನೇ, ಬ್ರಾಹ್ಮಣರ ಶಾಪದಿಂದಲ್ಲದೆ ನಿನ್ನ ನಾಶವು ಎಂದಿಗೂ ಆಗದು. ರಾಜನು ಆ ಮುನಿಯ ಮಾತನ್ನು ಕೇಳಿ ಹರ್ಷಗೊಂಡು ಹೀಗೆಂದನು, ಸ್ವಾಮಿ, ಹಾಗಾದರೆ ನನ್ನ ವಿನಾಶ ಈಗ ಆಗಲಾರದು. ಎಲೈ ಕೃಪಾನಿಧಿಯೇ, ನಿಮ್ಮ ಕೃಪೆಯಿಂದ ನನಗೆ ಎಂದೆಂದೂ ಶ್ರೇಯಸ್ಸೇ ಆಗುವುದು. ಹಾಗೇ ಆಗಲಿ ಎಂದು ಹೇಳಿ ಆ ಕುಟಿಲ ಮುನಿಯು ಮತ್ತೆ ಹೇಳಿದನು, ಆದರೆ ನೀನು ನನ್ನನ್ನು ಕಂಡದ್ದನ್ನು, ದಾರಿ ತಪ್ಪಿದ ಸಂಗತಿಯನ್ನು ಯಾರಿಗೂ ತಿಳಿಸಕೂಡದು. ಹಾಗೆ ತಿಳಿಸಿದರೆ ತಪ್ಪು ನನ್ನದಲ್ಲ. ರಾಜನೇ, ಈ ಪ್ರಸಂಗವನ್ನು ಯಾರಿಗಾದರೂ ಹೇಳಿದರೆ ನಿನಗೆ ತೀವ್ರತರವಾದ ಹಾನಿ ತಟ್ಟೀತು. ಅದರಿಂದ ನಿನ್ನನ್ನು ಹೇಳಲು ಅಡ್ಡಿಪಡಿಸುತ್ತಿದ್ದೇನೆ. ಈ ವೃತ್ತಾಂತವು 6ನೇ ಕಿವಿಗೆ ಬಿದ್ದರೆ ನಿನ್ನ ನಾಶವಾದೀತು. ಇದು ಸತ್ಯವಾದುದು. ಓ ಪ್ರತಾಪಭಾನು, ಈ ಸಂಗತಿಯನ್ನು ಬಹಿರಂಗಪಡಿಸುವುದರಿಂದ ಅಥವಾ ಬ್ರಾಹ್ಮಣರ ಶಾಪದಿಂದ ನಾಶವಾಗಿ ಹೋಗಬೇಕು. ಬೇರೆ ಯಾವುದೇ ಉಪಾಯದಿಂದಲೂ ಹರಿಹರರು ಸಿಟ್ಟುಗೊಂಡರೂ ನೀನು ಸಾಯಲಾರೆ. ಮುನಿಯ ಚರಣಗಳನ್ನು ಹಿಡಿದುಕೊಂಡು ರಾಜನು ಇಂತೆಂದನು, ಸ್ವಾಮಿ, ನಿಜ ನಿಜ. ಬ್ರಾಹ್ಮಣರ ಹಾಗೂ ಗುರುವಿನ ಕ್ರೋಧದಿಂದ ಯಾರು ರಕ್ಷಿಸಬಲ್ಲರು? ಬ್ರಹ್ಮನು ಕೋಪಿಸಿದರೆ ಗುರುವು ರಕ್ಷಿಸುವನು, ಆದರೆ ಗುರು ಮುನಿದರೆ ಜಗತ್ತಿನಲ್ಲಿ ರಕ್ಷಿಸುವವರು ಯಾರೂ ಇಲ್ಲ. ನಾನು ನಿಮ್ಮ ಮಾತಿನಂತೆ ನಡೆಯದೆ ನಾಶವಾದರೂ ಚಿಂತೆ ಇಲ್ಲ, ಆದರೆ ಬ್ರಾಹ್ಮಣರ ಶಾಪಕ್ಕೆ ಮಾತ್ರ ಅಂಜುತ್ತೇನೆ. ಅವರ ಶಾಪವು ಭಯಂಕರವಾಗಿರುತ್ತದೆ. ಈ ಬ್ರಾಹ್ಮಣರನ್ನು ವಶಪಡಿಸಿಕೊಳ್ಳುವುದು ಹೇಗೆ ಎಂಬುದನ್ನು ದಯವಿಟ್ಟು ಹೇಳಿ. ಹೇ ದೀನದಯಾಳುವೆ, ನಿಮ್ಮನ್ನು ಬಿಟ್ಟು ನನ್ನ ಹಿತವನ್ನು ಬಯಸುವವರು ಇಲ್ಲಿ ಯಾರೂ ಇಲ್ಲ. ಕಪಟ ಸನ್ಯಾಸಿಯು ಹೇಳಿದ, ರಾಜನೇ, ಬ್ರಾಹ್ಮಣರನ್ನು ವಶಪಡಿಸಿಕೊಳ್ಳಲು ಪ್ರಪಂಚದಲ್ಲಿ ಬೇಕಾದಷ್ಟು ಉಪಾಯಗಳಿವೆ, ಆದರೆ ಅವು ಕಷ್ಟಸಾಧ್ಯ. ಅಷ್ಟಾದರೂ ಅವು ಸಿದ್ಧಿಸಿಯಾವು ಎಂದು ಹೇಳುವಂತಿಲ್ಲ. ಒಂದು ಉಪಾಯವೇನೋ ತುಂಬಾ ಸುಗಮವಾಗಿದೆ, ಆದರೆ ಅದರಲ್ಲಿಯೂ ಒಂದು ತೊಡಕಿದೆ. ಆ ಯುಕ್ತಿಯೇನೋ ನನ್ನ ಕೈಯಲ್ಲಿದೆ, ಆದರೂ ನಾನು ನಿಮ್ಮ ಊರಿಗೆ ಬರಲಾರೆ. ಹುಟ್ಟಿದಾಗೆಯಿಂದ ನಾನು ಯಾರ ಮನೆಗೂ ಆಗಲಿ ಊರಿಗೆ ಆಗಲಿ ಹೋಗಿಲ್ಲ. ಆದರೆ ಹಾಗೆಂದು ಹೋಗದಿದ್ದರೆ ನಿನ್ನ ಕೆಲಸ ನೆರವೇರದು. ಇದು ತುಂಬಾ ದೊಡ್ಡ ಉಭಯ ಸಂಕಟ. ರಾಜನು ಇದನ್ನು ಕೇಳಿ ಮೃದು ಮಧುರವಾಗಿ ಇಂತೆಂದನು, ಸ್ವಾಮಿ, ವೇದಗಳಲ್ಲಿ ಇಂತಹ ನೀತಿ ಹೇಳಲಾಗಿದೆ. ಹಿರಿಯರು ಕಿರಿಯರ ಮೇಲೆ ಕನಿಕರ ತೋರುವವರು. ಪರ್ವತಗಳು ತಮ್ಮ ತಲೆಯ ಮೇಲೆ ಹುಲ್ಲನ್ನು ಹೊತ್ತುಕೊಂಡಿರುತ್ತವೆ. ಸಮುದ್ರವು ತನ್ನ ತಲೆಯಲ್ಲಿ ನೊರೆಯನ್ನು ತಳೆದಿರುತ್ತದೆ. ಭೂಮಿಯು ಯಾವಾಗಲೂ ತನ್ನ ಮೇಲೆ ಧೂಳನ್ನು ಧರಿಸಿಕೊಳ್ಳಿರುತ್ತದೆ. ಹೀಗೆ ಹೇಳಿ ರಾಜನು ಮುನಿಯ ಚರಣಕ್ಕೆರಗಿ ಮತ್ತೆ ಹೇಳಿದನು, ಸ್ವಾಮಿ, ಕೃಪೆ ಮಾಡಿರಿ. ನೀವು ಸಂತರು, ದೀನದಯಾಳುಗಳು. ಆದ್ದರಿಂದ ನನಗಾಗಿ ಈ ಕಷ್ಟವನ್ನು ಅವಶ್ಯವಾಗಿ ಸಹಿಸಿರಿ. ರಾಜನು ಪೂರ್ಣವಾಗಿ ತನ್ನ ಅಧೀನನಾದುದನ್ನು ಕಂಡು ಕಪಟಿಯಾದ ತಪಸ್ವಿಯು ಇಂತೆಂದನು, ರಾಜನೇ, ಕೇಳು. ನಾನು ದಿಟವಾದುದನ್ನೇ ನುಡಿಯುತ್ತಿದ್ದೇನೆ. ಪ್ರಪಂಚದಲ್ಲಿ ನನಗೆ ದುರ್ಲಭವೆಂಬುದು ಯಾವುದೂ ಇಲ್ಲ. ನೀನು ತ್ರಿಕರಣಪೂರ್ವಕವಾಗಿ ನನ್ನ ಭಕ್ತನು. ಆದ್ದರಿಂದ ನಾನು ನಿನ್ನ ಕೆಲಸವನ್ನು ತಪ್ಪದೆ ಮಾಡುವೆನು. ಆದರೆ ಯಾಗ, ಯುಕ್ತಿ, ತಪಸ್ಸು, ಮಂತ್ರ ಇವುಗಳನ್ನು ರಹಸ್ಯವಾಗಿ ಸಾಧನೆ ಮಾಡಿದರೆ ಮಾತ್ರ ಫಲವಾಗುತ್ತವೆ. ರಾಜನೇ, ನಾನು ಅಡಿಗೆ ಮಾಡುತ್ತೇನೆ, ನೀನು ಅದನ್ನು ಬಡಿಸಬೇಕು. ನಾನು ಯಾರೆಂದು ಯಾರಿಗೂ ತಿಳಿಯಕೂಡದು. ಈ ಅನ್ನವನ್ನು ತಿಂದ ಎಲ್ಲ ಬ್ರಾಹ್ಮಣರು ನಿನ್ನ ವಶವರ್ತಿಗಳಾಗುವರು. ಇಷ್ಟೇ ಅಲ್ಲ, ಅವರ ಮನೆಯಲ್ಲಿ ಊಟ ಮಾಡಿದವರು ಕೂಡ ನಿನಗೆ ಅಧೀನರಾಗುವರು. ರಾಜ,
ಈ ವ್ರತವನ್ನು 1 ವರ್ಷ ಪೂರ್ತಿ ಮಾಡಲು ಸಂಕಲ್ಪ ಮಾಡು. ರಾಜ ಪ್ರತಿದಿನವೂ 1,00,000 ಬ್ರಾಹ್ಮಣರನ್ನು ಸಕುಟುಂಬರಾಗಿ ಭೋಜನಕ್ಕಾಗಿ ಆಮಂತ್ರಿಸಬೇಕು. ಅವರಿಗೆ ನಾನು 1 ವರ್ಷದವರೆಗೆ ಅಡುಗೆ ಮಾಡಿಕೊಡುತ್ತೇನೆ. ಅರಸನೇ, ಈ ವಿಧವಾಗಿ ಸ್ವಲ್ಪ ಶ್ರಮದಿಂದಲೇ ಬ್ರಾಹ್ಮಣರೆಲ್ಲರೂ ನಿನಗೆ ವಶವಾಗುವರು. ಅವರು ಮಾಡುವ ಹವನ, ಯಜ್ಞ, ಪೂಜೆ, ದೈವ ಸೇವೆ ಇವುಗಳಿಂದಾಗಿ ದೇವತೆಗಳು ಸಹಜವಾಗಿ ನಿನಗೆ ವಶವರ್ತಿಗಳಾಗುವರು. ರಾಜನೇ, ಇನ್ನೊಂದು ಗುರುತನ್ನು ನಿನಗೆ ಹೇಳುವೆನು. ನಾನು ಈ ರೂಪದಿಂದ ನಿನ್ನಲ್ಲಿಗೆ ಬರಲಾರೆನು. ನಾನು ನನ್ನ ಮಾಯಾಶಕ್ತಿಯಿಂದ ನಿನ್ನ ಪುರೋಹಿತನನ್ನು ಅಪಹರಿಸಿ ತರುತ್ತೇನೆ. ತಪೋಬಲದಿಂದ ಅವನನ್ನು ಸನ್ನಂತೆಯೇ ಮಾಡಿ 1 ವರ್ಷದವರೆಗೆ ಇಲ್ಲಿಟ್ಟಿರುತ್ತೇನೆ. ನಾನು ಆತನ ವೇಷದಲ್ಲಿದ್ದು ಎಲ್ಲಾ ರೀತಿಯಿಂದಲೂ ನಿನ್ನ ಕೆಲಸ ಮಾಡಿಕೊಡುತ್ತೇನೆ. ರಾಜ, ಸರಿ, ಹೊತ್ತಾಗಿದೆ, ಈಗ ನೀನು ಮಲಗಿಕೋ. ನನ್ನ ತಪೋಬಲದಿಂದ ಕುದುರೆ ಸಹಿತ ನಿದ್ದೆಯಲ್ಲೇ ನಿನ್ನನ್ನು ಮನೆಗೆ ಮುಟ್ಟಿಸುತ್ತೇನೆ. ಇಂದಿನಿಂದ 3ನೇ ದಿನ ನಿನ್ನನ್ನು ನಾನು ಕಾಣುವೆ. ನಾನು ಆ ಪುರೋಹಿತನ ವೇಷದಿಂದ ನಿನ್ನ ಮನೆಗೆ ಬರುತ್ತೇನೆ. ನಿನ್ನನ್ನು ಕರೆದು ಏಕಾಂತದಲ್ಲಿ ಎಲ್ಲವನ್ನೂ ಹೇಳಿದಾಗ ನೀನು ನನ್ನನ್ನು ಗುರುತಿಸು. ಆ ಕಪಟ ಸನ್ಯಾಸಿಯ ಅಪ್ಪಣೆಯಂತೆ ರಾಜನು ಹೋಗಿ ಮಲಗಿದನು. ಅವನು ತುಂಬಾ ಬಳಲಿದ್ದರಿಂದ ಗಾಢ ನಿದ್ದೆ ಹತ್ತಿತು. ಕಪಟ ಮುನಿಯು ತನ್ನ ಆಸನದಲ್ಲಿ ಹೋಗಿ ಕುಳಿತನು. ತನ್ನ ಯುಕ್ತಿಯು ಹೇಗೆ ಕಾರ್ಯರೂಪಕ್ಕೆ ಬರುವುದು ಎಂದು ಆಲೋಚಿಸುತ್ತಿದ್ದನು. ಅದರಿಂದ ಅವನಿಗೆ ಎಲ್ಲಿಯ ನಿದ್ದೆ? ಆ ವೇಳೆಗೆ ಸರಿಯಾಗಿ ಹಂದಿಯಾಗಿ ರಾಜನಿಗೆ ದಾರಿ ತಪ್ಪಿಸುತ್ತಿದ್ದ ಕಾಲಕೇತು ಎಂಬ ರಕ್ಕಸನು ಅಲ್ಲಿಗೆ ಬಂದನು. ಅವನು ತಾಪಸರಾಜನ ಗೆಳೆಯನು, ಅನೇಕ ಮಾಯೋಪಾಯಗಳನ್ನು ತಿಳಿದವನು. ಅವನಿಗೆ 100 ಜನ ಪುತ್ರರು, 10 ಜನ ಅಣ್ಣ ತಮ್ಮಂದಿದ್ದರು. ಅವರೆಲ್ಲ ಅಜೇಯರು, ದೇವತೆಗಳನ್ನು ಕಾಡುವ ದುಷ್ಟರು. ಅವರಿಂದ ಬ್ರಾಹ್ಮಣರು, ಸಜ್ಜನರು, ದೇವತೆಗಳು ದುಃಖಿತರಾದನ್ನು ಕಂಡು ಪ್ರತಾಪಭಾನುವು ಅವರೆಲ್ಲರನ್ನು ಯುದ್ಧದಲ್ಲಿ ಕೊಂದು ಕಳೆದಿದ್ದನು. ಆ ದುಷ್ಟನು ತನ್ನ ಹಳೆಯ ಹಗೆಯನ್ನು ನೆನೆದು ಕಪಟ ತಾಪಸರಾಜನೊಡನೆ ಸೇರಿಕೊಂಡು ಸಂಚು ಹೂಡಿದ. ಶತ್ರುಕ್ಷಯಕ್ಕಾಗಿ ಹಂಚಿಕೆ ಹಾಕಿದನು. ವಿಧಿವಿಲಾಸದಿಂದ ರಾಜ ಪ್ರತಾಪಭಾನುವಿಗೆ ಇದಾವುದು ತಿಳಿಯಲಿಲ್ಲ. ತೇಜಸ್ವಿಯಾದ ಶತ್ರು ಒಂಟಿಯಾದರೂ ಅವನನ್ನು ಕಡೆಗಣಿಸಬಾರದು. ತಲೆ ಮಾತ್ರ ಉಳಿದಿದ್ದ ರಾಹು ಇಂದಿಗೂ ಸೂರ್ಯಚಂದ್ರರನ್ನು ಕಾಡುವುದಿಲ್ಲವೇ? ತಪಸ್ವಿಯಾದ ರಾಜನು ತನ್ನ ಮಿತ್ರನನ್ನು ಕಂಡು ಸಂತೋಷಗೊಂಡನು. ಆತನಿಗೆ ಎಲ್ಲಾ ಕಥೆಯನ್ನು ಹೇಳಿದನು. ಕೇಳಿ ರಾಕ್ಷಸನು ಆನಂದಿತನಾಗಿ ಇಂತೆಂದನು, ರಾಜ, ನೀನು ನನ್ನ ಮಾತಿನಂತೆ ಇಷ್ಟೊಂದು ಮಾಡಿರುವಾಗ ಇನ್ನು ಶತ್ರುವು ನನ್ನ ವಶನಾದನೆಂದೇ ತಿಳಿ. ಇನ್ನು ನೀನು ನಿಶ್ಚಿಂತನಾಗಿ ನಿದ್ದೆ ಮಾಡು. ವಿಧಿಯು ಮದ್ದಿಲ್ಲದೆ ಈ ರೋಗವನ್ನು ದೂರ ಮಾಡುವುದು. ಶತ್ರುವಿನ ಕುಲ ಸಹಿತ ಬೇರನ್ನೇ ಕಿತ್ತೆಸೆದು ಇಂದಿನಿಂದ 4ನೇ ದಿನ ನಾನು ಬಂದು ನಿನ್ನನ್ನು ಕಾಣುತ್ತೇನೆ. ಈ ರೀತಿ ಕಪಟ ತಾಪಸಿ ರಾಜನಿಗೆ ಚೆನ್ನಾಗಿ ಧೈರ್ಯ ಹೇಳಿ ಆ ಮಹಾಮಾಯಾವಿಯು ಕ್ರೋಧಿಯು ಆದ ರಕ್ಕಸನು ಹೊರಟು ಹೋದನು. ಅವನು ಪ್ರತಾಪಭಾನು ರಾಜನನ್ನು ಕುದುರೆ ಸಹಿತ ಕ್ಷಣ ಮಾತ್ರದಲ್ಲಿ ಅವನ ಮನೆಯನ್ನು ಮುಟ್ಟಿಸಿದ. ರಾಜನನ್ನು ರಾಣಿಯ ಬಳಿ ಮಲಗಿಸಿ ಕುದುರೆಯನ್ನು ಲಾಯದಲ್ಲಿ ಕಟ್ಟಿದನು. ಅನಂತರ ಆ ಕಾಲಕೇತು ರಾಜನ ಪುರೋಹಿತನನ್ನು ಅಪಹರಿಸಿಕೊಂಡು ಹೋಗಿ ಮಾಯೆಯಿಂದ ಅವನ ಬುದ್ಧಿಭ್ರಮಣೆಯಾಗುವಂತೆ ಮಾಡಿ ಬೆಟ್ಟದ ಒಂದು ಗುಹೆಯಲ್ಲಿ ಅಡಗಿಸಿಟ್ಟನು. ಬಳಿಕ ತಾನು ಪುರೋಹಿತನ ರೂಪವನ್ನಂತೂ ಅವನ ಹಾಸಿಗೆಯ ಮೇಲೆ ಹೋಗಿ ಮಲಗಿದನು. ರಾಜನು ಬೆಳಗಾಗುವುದಕ್ಕೆ ಮುನ್ನವೇ ಎದ್ದು ತಾನು ತನ್ನ ಅರಮನೆಯಲ್ಲಿರುವುದನ್ನು ತಿಳಿದು ಅವನಿಗೆ ಭಾರಿ ಅಚ್ಚರಿಯಾಯಿತು. ಮನದಲ್ಲೇ ಮುನಿಯ ಮಹಿಮೆಯನ್ನು ನೆನೆದನು. ರಾಜನು ರಾಣಿಗೆ ತಿಳಿಯದಂತೆ ಮೆಲ್ಲನೆ ಎದ್ದು ಅದೇ ಕುದುರೆಯನ್ನೇರಿ ಕಾಡಿಗೆ ಹೋದನು. ನಗರದಲ್ಲಿ ಯಾರಿಗೂ ವಿಷಯ ತಿಳಿಯಲಿಲ್ಲ. ಮಧ್ಯಾಹ್ನ ಕಳೆದ ಮೇಲೆ ರಾಜನು ಮರಳಿದನು. ಮನೆಯಲ್ಲಿಯೂ ಉತ್ಸವಗಳಾದವು. ಮಂಗಳವಾದ್ಯಗಳೊಂದಿಗೆ ಅಭಿನಂದನೆಗಳಾದವು. ಪುರೋಹಿತನನ್ನು ಕಂಡ ಕೂಡಲೇ ರಾಜನಿಗೆ ಆ ಮುನಿಯು ಹೇಳಿದ ಕಾರ್ಯವು ನೆನಪಿಗೆ ಬಂದು ಅವನನ್ನು ಆಶ್ಚರ್ಯದಿಂದ ನೋಡತೊಡಗಿದನು. ರಾಜನು 3 ದಿನಗಳನ್ನು 3 ಯುಗಗಳಂತೆ ಕಳೆದನು. ಅವನ ಬುದ್ಧಿಯು ಕಪಟ ಮುನಿಯು ಚರಣಗಳಲ್ಲಿ ಅಂಟಿಕೊಂಡಿತ್ತು. ನಿಶ್ಚಿತ ವೇಳೆಗೆ ಸರಿಯಾಗಿ ಆ ಕೃತಕ ಪುರೋಹಿತನು ಬಂದು ಹಿಂದೆ ನೀಡಿದ ಗುಪ್ತ ಯೋಜನೆಯನ್ನು ತಿಳಿಸಿದನು. ಆತನನ್ನು ಗುರುವೆಂದು ಭಾವಿಸಿ ರಾಜನು ಸಂತೋಷಪಟ್ಟನು. ವಾಸ್ತವವಾಗಿ ಅವನು ಕಪಟ ಮುನಿಯೂ ಅಲ್ಲ, ಕಾಲಕೇತು ರಾಕ್ಷಸನು. ಅವನ ಮನಸ್ಸು ಪೂರ್ಣವಾಗಿ ಭ್ರಾಂತಿಯ ಪ್ರಭಾವಕ್ಕೆ ಒಳಗಾಗಿತ್ತು. ಕೂಡಲೇ ರಾಜನು 1,00,000 ಮಂದಿ ಬ್ರಾಹ್ಮಣರನ್ನು ಕುಟುಂಬ ಸಹಿತರಾಗಿ ಭೋಜನಕ್ಕೆ ಆಮಂತ್ರಿಸಿದನು. ಆ ಕಪಟಿ ಪುರೋಹಿತನು ಬಗೆಬಗೆಯ ಷಡ್ರಸ ಭೋಜ್ಯಗಳನ್ನು ಪಾಕಶಾಸ್ತ್ರವನ್ನು ಅನುಸರಿಸಿ ಮಾಯೆಯಿಂದ ಅಡಿಗೆಯನ್ನು ಸಿದ್ಧಗೊಳಿಸಿದನು. ಲೆಕ್ಕವಿಲ್ಲದಷ್ಟು ಭಕ್ಷ್ಯಭೋಗ್ಯಗಳನ್ನು ತಯಾರಿಸಿದ. ಅನೇಕ ವಿಧವಾದ ಪಶುಗಳ ಮಾಂಸವನ್ನು ಬೇಯಿಸಿದನು ಹಾಗೂ ಬ್ರಾಹ್ಮಣರ ಮಾಂಸವನ್ನು ಅದರಲ್ಲಿ ಬೇರಿಸಿದನು. ಎಲ್ಲಾ ಬ್ರಾಹ್ಮಣರನ್ನು ಸಂತರ್ಪಣೆಗಾಗಿ ಕರೆಸಲಾಯಿತು. ಕಾಲು ತೊಳೆದು ಅವರನ್ನು ಆದರದಿಂದ ಕುಳ್ಳರಿಸಿದನು. ರಾಜನೇ ಸ್ವತಃ ಬಿಡಿಸತೊಡಗಿದನು. ಅಷ್ಟರಲ್ಲಿ ಕಾಲಕೇತು ಕೃತ ಶೀರವಾಣಿ ಕೇಳಿಸಿತು. ಎಲೈ ಬ್ರಾಹ್ಮಣರೇ, ನೀವೆಲ್ಲ ಎದ್ದು ಮನೆಗೆ ಹೋಗಿರಿ.
ಈ ಅನ್ನವನ್ನು ತಿನ್ನಬೇಡಿರಿ, ಇದನ್ನು ತಿನ್ನುವುದರಿಂದ ತುಂಬಾ ಕೇಡಿದೆ. ಈ ಅಡಗೆಯಲ್ಲಿ ಬ್ರಾಹ್ಮಣರ ಮಾಂಸ ಬೆರೆತಿದೆ. ಈ ಆಕಾಶವಾಣಿಯನ್ನು ಕೇಳಿದೊಡನೆ ಎಲ್ಲ ಬ್ರಾಹ್ಮಣರು ಎದ್ದು ಹೋದರು. ಅದನ್ನು ಕಂಡ ರಾಜನು ದಿಗ್ಭ್ರಾಂತನಾದನು. ಆದರೆ ಅವನ ಬುದ್ಧಿಗೆ ಮೋಹದ ಮಂಕು ಕವಿದಿತ್ತು. ದುರ್ದೈವದಿಂದ ಅವನ ಬಾಯಿಂದ ಮಾತೇ ಹೊರಡದಾಯಿತು. ಆಗ ಬ್ರಾಹ್ಮಣರೆಲ್ಲರೂ ಕೋಪಗೊಂಡು ಹಿಂದೂ ಮುಂದು ಏನನ್ನು ಆಲೋಚಿಸದೆ ರಾಜನನ್ನು ಶಪಿಸಿದರು. ಎಲ್ಲವೋ ಮೂರ್ಖರಾಜ, ನೀನು ಪರಿವಾರ ಸಹಿತ ರಾಕ್ಷಸನಾಗಿ ಹುಟ್ಟು. ಎಲೆ ಕ್ಷತ್ರಿಯಾದವ, ನೀನು ಬ್ರಾಹ್ಮಣರನ್ನು ಕರೆಸಿ ಅವರನ್ನು ಪರಿವಾರ ಸಹಿತ ನಾಶ ಮಾಡಬೇಕೆಂದು ಯೋಚಿಸಿದ್ದೆ. ಆದರೆ ದೇವರು ನಮ್ಮ ಧರ್ಮವನ್ನು ಕಾಪಾಡಿದನು. ಈಗ ನೀನು ಪರಿವಾರ ಸಹಿತ ಹಾಳಾಗಿ ಹೋಗು. 1 ವರ್ಷದೊಳಗೆ ನೀನು ನಾಶವಾಗಿ ಹೋಗಬೇಕು. ನಿನ್ನ ಕುಲದಲ್ಲಿ ನನಗೆ ತಿಲಾಂಜಲಿ ಕೊಡುವವರು ಉಳಿಯಲಾದರು. ಈ ಶಾಪವನ್ನು ಕೇಳಿ ರಾಜನು ಭಯದಿಂದ ತಲ್ಲಣಿಸಿ ಹೋದನು. ಅಷ್ಟರಲ್ಲಿ ಇನ್ನೊಂದು ಆಕಾಶವಾಣಿ ಮೊಳಗಿತು. ಅಲೇ ಬ್ರಾಹ್ಮಣರಿರ, ನೀವು ನಿಜವನ್ನು ತಿಳಿಯದೆ ಇವನಿಗೆ ಶಪಿಸಿದರಿ. ರಾಜನು ಯಾವುದೇ ಅಪರಾಧವನ್ನು ಮಾಡಿಲ್ಲ. ಆಕಾಶವಾಣಿಯನ್ನು ಕೇಳಿ ಎಲ್ಲ ಬ್ರಾಹ್ಮಣರು ಚಕಿತರಾದರು. ಆಗ ರಾಜನು ಅಡಿಗೆ ಮನೆಗೆ ಹೋಗಿ ನೋಡುತ್ತಾನೆ. ಅಲ್ಲಿ ಅಡಿಗೆಯಾಗಲಿ ಅಡಿಗೆಯ ಭಟ್ಟನಾಗಲಿ ಯಾರೂ ಕಾಣಲಿಲ್ಲ. ಆಗ ಅರಸನು ತಲೆಯ ಮೇಲೆ ಕೈ ಹೊತ್ತು ತಿರುಗಿದನು. ಅವನು ಬ್ರಾಹ್ಮಣನಿಗೆ ನಡೆದ ಎಲ್ಲಾ ವೃತ್ತಾಂತವನ್ನು ತಿಳಿಸಿದನು. ಭಯಾಕ್ರಾಂತನಾಗಿ ನಿಲ್ಲಲಾರದೆ ನೆಲಕ್ಕೆ ಕುಸಿದನು. ಬ್ರಾಹ್ಮಣರು ಹೇಳಿದರು, ಎಲೇ ರಾಜ, ತಪ್ಪು ನಿನ್ನದಲ್ಲದಿದ್ದರೂ ಬಪ್ಪದು ತಪ್ಪದು. ವಿಪ್ರಶಾಪವು ಅತ್ಯಂತ ಘೋರವಾದುದು, ಅಪ್ರತಿಹಿತವಾದುದು. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹೀಗೆ ಹೇಳಿ ಎಲ್ಲ ಬ್ರಾಹ್ಮಣರು ಹೊರಟು ಹೋದರು. ನಗರವಾಸಿಗಳು ಈ ಸಮಾಚಾರವನ್ನು ಕೇಳಿ ಭಾರೀ ದುಃಖಿಸುತ್ತಾ ವಿಧಾತನನ್ನು ನಿಂದಿಸಿದರು. ವಿಧಾತನು ಹಂಸವನ್ನು ಮಾಡಲು ಹೋಗಿ ಕಾಗೆಯನ್ನು ಮಾಡಿದನು. ಇಂಥ ಪುಣ್ಯಾತ್ಮನಾದ ರಾಜನನ್ನು ದೇವತೆಯನ್ನಾಗಿಸಬೇಕಾಗಿತ್ತು, ಆದರೆ ರಾಕ್ಷಸನನ್ನಾಗಿಸಿತಲ್ಲ. ಕಾಲಕೇತುವು ನಿಜವಾದ ಪುರೋಹಿತನನ್ನು ಮನೆಗೆ ತಲುಪಿಸಿ ಕಪಟ ಸನ್ಯಾಸಿಗೆ ಎಲ್ಲ ವಿಷಯಗಳನ್ನು ತಿಳಿಸಿದನು. ಆ ದುಷ್ಟನಾದ ಕಪಟ ಮನೆಯು ಪ್ರತಾಪಭಾನು ರಾಜನ ಶತ್ರುರಾಜರಿಗೆಲ್ಲ ಪತ್ರ ಬರೆದನು. ಅವರೆಲ್ಲರೂ ಸೈನ್ಯವನ್ನು ಸಿದ್ಧಗೊಳಿಸಿ ರಣಮಾರ್ಗಗಳನ್ನು ಮೊಳಗಿಸುತ್ತಾ ಪ್ರತಾಪಭಾನುವಿನ ಮೇಲೆ ದಂಡೆತ್ತಿ ಬಂದರು. ನಗರವನ್ನು ಮುತ್ತಿದರು. ಅನೇಕ ದಿನಗಳವರೆಗೆ ಭಯಂಕರ ಯುದ್ಧ ನಡೆಯಿತು. ಪ್ರತಾಪಭಾನುವಿನ ಸೈನಿಕರೆಲ್ಲರೂ ವೀರಾವೇಶದಿಂದ ಹೋರಾಡಿ ವೀರಮೃತ್ಯುವನ್ನು ಅಪ್ಪಿದರು. ರಾಜನು ಕೂಡ ಈ ಭಾತೃಸಹಿತ ಯುದ್ಧದಲ್ಲಿ ಮಡಿದನು. ಸತ್ಯಕೇತುವಿನ ಕುಲದಲ್ಲಿ ಯಾರೂ ಉಳಿಯಲಿಲ್ಲ. ವಿಪ್ರಶಾಪವು ಹೇಗೆ ಸುಳ್ಳಾದೀತು? ಶತ್ರುವನ್ನು ಗೆದ್ದು ನಗರವನ್ನು ಮತ್ತೆ ಸ್ಥಾಪಿಸಿ ರಾಜರು ವಿಜಯ ಯಶಸ್ಸಿನೊಂದಿಗೆ ತಮ್ಮ ತಮ್ಮ ಊರಿಗೆ ಮರಳಿದರು. ಯಾಜ್ಞವಲ್ಕ್ಯರು ಹೇಳುತ್ತಾರೆ, ಹೇ ಭಾರದ್ವಾಜ, ಕೇಳು. ವಿಧಿಯು ಪ್ರತಿಕೂಲವಾದಾಗ ಧೂಳು ಮೇಲ್ಪರ್ವತವಾಗುತ್ತದೆ, ತಂದೆಯು ಯಮನಾಗುತ್ತಾನೆ, ಹಗ್ಗವು ಹಾವಾಗಿ ಬಿಡುತ್ತದೆ. ಮುನೀಶ್ವರ, ಕೇಳು. ಕಾಲಾಂತರದಲ್ಲಿ ಅದೇ ರಾಜನು ಪರಿವಾರ ಸಮೇತನಾಗಿ ರಾವಣನೆಂಬ ರಾಕ್ಷಸನಾಗಿ ಹುಟ್ಟಿದ. ಅವನಿಗೆ 10 ತಲೆ ಮತ್ತು 20 ಕೈಗಳಿದ್ದವು. ಅವನು ಅತ್ಯಂತ ಪ್ರತಾಪಶಾಲಿಯಾಗಿದ್ದನು. ಅವನ ತಮ್ಮನಾದ ಅರಿಮರ್ದನನು ಮಹಾಬಲಶಾಲಿಯಾದ ಕುಂಭಕರ್ಣನಾಗಿ ಹುಟ್ಟಿದನು. ಮಂತ್ರಿಯಾದ ಧರ್ಮರುಚಿಯು ರಾವಣನಿಗೆ ಮರತಮ್ಮನಾಗಿ ಹುಟ್ಟಿದನು. ಅವನೇ ವಿಶ್ವವಿಖ್ಯಾತನಾದ ವಿಭೀಷಣನು, ಹರಿಭಕ್ತ. ಅವನು ವಿಷ್ಣು ಭಕ್ತನಾಗಿದ್ದು ಜ್ಞಾನ ವಿಜ್ಞಾನದ ಭಂಡಾರವಾಗಿದ್ದನು. ರಾಜನ ಮಕ್ಕಳು ಸೇವಕರು ಕೂಡ ಭಯಂಕರ ರಾಕ್ಷಸರಾಗಿ ಹುಟ್ಟಿದರು. ಅವರೆಲ್ಲರೂ ಮಾಯಾವಿಗಳು, ಕಾಮರೂಪಿಗಳು, ದುಷ್ಟರು, ಕುಟಿಲರು, ವಿವೇಕಹೀನರು, ನಿರ್ದಯಿಗಳು, ಪಾಪಿಗಳು, ಪ್ರಪಂಚವನ್ನು ಪೀಡಿಸುವವರು. ಅವರ ದುಷ್ಟೃತ್ಯಗಳಿಗೆ ಅಂತ್ಯವೇ ಇಲ್ಲ. ಪುಲಸ್ತನ ನಿರ್ಮಲವೂ ಪವಿತ್ರವೂ ಅನುಪಮವೂ ಆದ ಕುಲದಲ್ಲಿ ಜನಿಸಿದ್ದರೂ ಬ್ರಾಹ್ಮಣರ ಶಾಪದಿಂದ ಅವರೆಲ್ಲರೂ ಪಾಪರೂಪಿಗಳಾದರು. 3 ಸೋದರರು ಗಣನಾತೀತವಾದ ಅನೇಕ ಪ್ರಕಾರದ ಘೋರ ತಪಸ್ಸನ್ನಾಚರಿಸಿದರು. ಅವರ ಉಗ್ರವಾದ ತಪಸ್ಸನ್ನು ನೋಡಿ ಬ್ರಹ್ಮದೇವರು ಅವಳ ಬಳಿಗೆ ಬಂದು, ಅಯ್ಯ, ನಾನು ಪ್ರಸನ್ನನಾಗಿದ್ದೇನೆ, ಬೇಕಾದವರವನ್ನು ಬೇಡಿ ಎಂದು ಕೇಳಿದರು. ಆಗ ರಾವಣನು ವಿನಯದಿಂದ ಬ್ರಹ್ಮದೇವರ ಚರಣಗಳನ್ನು ಹಿಡಿದುಕೊಂಡು, ಜಗದೀಶ್ವರನೇ, ನರ ವಾನರ ಈ 2 ಜಾತಿ ಬಿಟ್ಟು ಬೇರೆ ಯಾರಿಂದಲೂ ನನಗೆ ಮರಣವಾಗದಂತೆ ವರವನ್ನು ಕರುಣಿಸು ಎಂದು ಬೇಡಿಕೊಂಡನು. ನಾನು ಮತ್ತು ಬ್ರಹ್ಮನು ಸೇರಿ ಹಾಗೆ ಆಗಲಿ ಎಂದು ವರವನ್ನು ಕೊಟ್ಟೆವು. ಮತ್ತೆ ಬ್ರಹ್ಮನು ಕುಂಭಕರ್ಣನ ಬಳಿಗೆ ಹೋದನು. ಅವನನ್ನು ನೋಡಿ ಬ್ರಹ್ಮನಿಗೆ ಆಶ್ಚರ್ಯವಾಯಿತು. ಈ ದುಷ್ಟನು ನಿತ್ಯ ಉಂಡರೆ ಇಡೀ ಜಗತ್ತೇ ಹಾಳು ಬಿದ್ದು ಹೋದೀತು. ಹೀಗೆ ಯೋಚಿಸಿ ಅವನ ಬುದ್ಧಿಯು ವಿಕಲ್ಪವಾಗುವಂತೆ ಸರಸ್ವತಿಯನ್ನು ಪ್ರೇರೇಪಿಸಿದನು. ಅದರಂತೆ ಅವನ ವರ್ಷಕ್ಕೆ 6 ತಿಂಗಳು ನಿದ್ದೆಯನ್ನು ಬೇಡಿದನು. ಅದರಂತೆ ಅವನಿಗೆ ಷಣ್ಮಾಸಿಕ ನಿದ್ಯೆಯ ವರವನ್ನು ಕರುಣಿಸಿದನು.
ಬಳಿಕ ಬ್ರಹ್ಮದೇವರು ವಿಭೀಷಣ ಬಳಿಗೆ ಹೋಗಿ, ಮಗು, ಬೇಕಾದ ವರವನ್ನು ಕೇಳಿಕೊ ಎಂದು ಹೇಳಿದಾಗ ಅವನು ಭಗವಂತನ ಚರಣಕಮಲದಲ್ಲಿ ಅನನ್ಯ ವಿಷ್ಕಾಮ ಭಕ್ತಿಯು ಇರುವಂತೆ ಕರುಣಿಸೆಂದು ಬೇಡಿದನು. ಈ ವಿಧವಾಗಿ ಮೂವರಿಗೂ ವರವನ್ನು ಕರುಣಿಸಿ ಬ್ರಹ್ಮದೇವರು ಸತ್ಯಲೋಕವನ್ನೈರಿದರು. ಅವರು ಮೂವರು ಹರ್ಷದಿಂದ ಮನೆಗೆ ಮರಳಿದರು. ಮಯನೆಂಬ ರಾಕ್ಷಸನಿಗೆ ಮಂಡೋದರಿ ಎಂಬ ಚೆಲುವೆಯಾದ ಮಗಳಿದ್ದಳು. ಅವಳು ನಾರೀ ಶಿರೋಮಣಿಯಾಗಿದ್ದಳು. ಮಾಯಾಸುರನು ಆಕೆಯನ್ನು ರಾವಣನಿಗೆ ಕೊಟ್ಟು ಮದುವೆ ಮಾಡಿದನು. ರಾವಣನು ರಾಕ್ಷಸರ ರಾಜನ ಆಗುತ್ತಾನೆಂದು ಅವನು ತಿಳಿದಿತ್ತು. ಒಳ್ಳೆಯ ಹೆಂಡತಿಯನ್ನು ಪಡೆದು ರಾವಣನು ಸಂತುಷ್ಟನಾದನು. ಅನಂತರ ಅವನು ತನ್ನ ಇಬ್ಬರು ತಮ್ಮಂದಿರ ವಿವಾಹವನ್ನು ಮಾಡಿದನು. ಸಮುದ್ರದ ಮಧ್ಯದಲ್ಲಿ ತ್ರಿಕೂಟ ಎಂಬ ಪರ್ವತದ ಮೇಲೆ ಬ್ರಹ್ಮನಿರ್ಮಿತವಾದ ಒಂದು ದೊಡ್ಡ ದುರ್ಗವಿತ್ತು. ಮಹಾಮಾಯಾವಿಯೂ ದೈತ್ಯಶಿಲ್ಪಿಯೂ ಆದ ಮಯನೆಂಬ ದಾನವನು ಅದನ್ನು ಮತ್ತೆ ಮಾಣಿಕ್ಯಗಳಿಂದ ಅಲಂಕರಿಸಿದನು. ಅದರಲ್ಲಿ ಚಿನ್ನದಿಂದ ಮಾಡಿದ ಅನೇಕ ಹರ್ಮೆಗಳಿದ್ದವು. ಅದು ಪಾತಾಳ ಲೋಕದ ನಾಗರಾಜನ ರಾಜಧಾನಿಯಾದ ಭೋಗವತಿಗಿಂತಲೂ ದೇವತೆಗಳ ವಾಸಸ್ಥಾನವಾದ ಸ್ವರ್ಗದ ರಾಜಧಾನಿಯಾದ ಅಮರಾವತಿಗಿಂತಲೂ ಮಿಗಿಲಾದ ಸೌಂದರ್ಯದಿಂದ ಕೂಡಿತ್ತು. ಅದು ದುರ್ಗಮವಾಗಿದ್ದು ಲಂಕೆ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿತ್ತು. ಅದರ ಸುತ್ತಲೂ ಆಳವಾದ ಸಮುದ್ರವೇ ಕಂದಕವಾಗಿತ್ತು. ಮಣಿಖಚಿತವಾದ ಚಿನ್ನದ ಪ್ರಾಕಾರವು ಸುತ್ತಲೂ ಭದ್ರವಾಗಿದ್ದು ಬಲಿಷ್ಠವಾಗಿತ್ತು. ಅದರ ಶಿಲ್ಪ ಕಲಾ ಕೌಶಲವು ವರ್ಣನಾತೀತವು. ಭಗವಂತನ ಸಂಕಲ್ಪದಿಂದ ಪ್ರತಿಕಲ್ಪದಲ್ಲಿಯೂ ಶೂರನು, ವೀರನು, ಪ್ರತಾಪಶಾಲಿಯು, ಬಲಶಾಲಿಯು ಆದ ರಾಕ್ಷಸರಾಜನು ದೊಡ್ಡ ಸೈನ್ಯದೊಂದಿಗೆ ಈ ಲಂಕೆಯಲ್ಲಿ ವಾಸಿಸುತ್ತಿದ್ದನು. ಮೊದಲು ಆ ಲಂಕೆಯಲ್ಲಿ ಭಾರೀ ರಾಕ್ಷಸ ಯೋಧರು ವಾಸಿಸುತ್ತಿದ್ದರು. ದೇವತೆಗಳು ಅವರೆಲ್ಲರನ್ನು ಯುದ್ಧದಲ್ಲಿ ಕೊಂದಿದ್ದರು. ಕಡೆಗೆ ಇಂದ್ರನ ಪ್ರೇರಣೆಯಂತೆ ಕುಬೇರನ 1,000,000 ಯಕ್ಷರು ಅದನ್ನು ರಕ್ಷಿಸುತ್ತಿದ್ದರು. ರಾವಣನು ಈ ವಾರ್ತೆಯನ್ನು ತಿಳಿದುಕೊಂಡು ಸೈನ್ಯ ಸಮೇತ ಆ ಕೋಟೆಯನ್ನು ಮುತ್ತಿದನು. ಆ ವಿಕಟ ಯೋಧನನ್ನು ಹಾಗೂ ಸೈನ್ಯವನ್ನು ನೋಡಿ ಯಕ್ಷರು ಪ್ರಾಣಭಯದಿಂದ ಓಡಿ ಹೋದರು. ಅನಂತರ ರಾವಣನು ಊರೆಲ್ಲ ಸುತ್ತಿ ನೋಡಿದನು. ತನಗೆ ತಕ್ಕುದಾದ ರಾಜಧಾನಿಯು ಲಭಿಸಿತೆಂದು ಸಂತೋಷಪಟ್ಟನು. ಸಹಜವಾಗಿ ಅಂದವಾದ, ಹೊರಗಿನವರಿಗೆ ದುರ್ಗಮವಾದ ಆ ನಗರವನ್ನು ತನ್ನ ರಾಜಧಾನಿಯಾಗಿಸಿಕೊಂಡನು. ಅವರವರ ಯೋಗ್ಯತೆಗೆ ತಕ್ಕಂತೆ ರಾಕ್ಷಸರಿಗೆ ಮನೆಗಳನ್ನು ಹಂಚಿ ಎಲ್ಲರಿಗೂ ನೆಮ್ಮದಿಯನ್ನುಂಟು ಮಾಡಿದನು. ರಾವಣನು ಒಮ್ಮೆ ಕುಬೇರನ ಮೇಲೆ ದಂಡೆತ್ತಿ ಹೋಗಿ ಅವನ ಬಳಿಯಿದ್ದ ಪುಷ್ಪಕ ವಿಮಾನವನ್ನು ಗೆದ್ದು ತಂದನು. ಒಮ್ಮೆ ಅವನ ಕುತೂಹಲಕ್ಕಾಗಿಯೇ ಕೈಲಾಸ ಪರ್ವತವನ್ನು ಎತ್ತಿತ ತನ್ನ ಭುಜದ ಬಲವನ್ನು ತೂಗಿ ನೋಡಿಕೊಂಡು ಸಂತೋಷಪಟ್ಟು ತಿರುಗಿ ಬಂದನು. ಲಾಭವು ಬೆಳೆದಂತೆ ಲೋಭವು ಹೆಚ್ಚಾಗುತ್ತದೆ. ಅಂತೆಯೇ ರಾವಣನಿಗೆ ಸುಖ ಸಂಪತ್ತುಗಳು, ಪುತ್ರರು, ಸೈನ್ಯವು, ಜಯವು, ಪ್ರತಾಪವು, ಬಲ, ಬುದ್ಧಿ, ದೊಡ್ಡಸ್ತಿಕೆ ಮುಂತಾದವುಗಳು ನಿತ್ಯ ನೂತನವಾಗಿ ವೃದ್ಧಿಯಾಗುತ್ತಾ ಇದ್ದವು. ಅವನ ಸೋದರ ಅತ್ಯಂತ ಬಲಶಾಲಿಯಾದ ಕುಂಭಕರ್ಣನು ಅವನಿಗೆ ಸಾಟಿಯಾದ ಯೋಧ ಜಗತ್ತಿನಲ್ಲೇ ಇರಲಿಲ್ಲ. ಅವನು ಮದ್ಯವನ್ನು ಕುಡಿದು 6 ತಿಂಗಳು ನಿದ್ದೆ ಮಾಡುತ್ತಿದ್ದನು. ಅವನು ಕಣ್ತೆರೆದರೆ ಸಾಕು 3 ಲೋಕಗಳು ತಲೆಣಿಸುತ್ತಿದ್ದವು. ಅವನು ಪ್ರತಿದಿನ ಊಟ ಮಾಡಿದರೆ ಪ್ರಪಂಚವೆಲ್ಲ ಬಹುಬೇಗನೆ ಬಟ್ಟಬಯಲಾಗುತ್ತಿತ್ತು. ಅವನ ಸಮರಶೌರ್ಯ ಮಾತಿಗೆ ಮೀರಿದುದು. ಲಂಕೆಯಲ್ಲಿ ಈ ಕುಂಭಕರ್ಣನಂತಹ ಅಸಂಖ್ಯ ವೀರರು ಇದ್ದರು. ಮೇಘನಾದನು ರಾವಣನ ಜ್ಯೇಷ್ಠ ಪುತ್ರನು. ಲೋಕವೀರರಲ್ಲಿ ಆತನದು ಪ್ರಥಮ ಸ್ಥಾನ. ರಣದಲ್ಲಿ ಅವನನ್ನು ಎದುರಿಸುವವರು ಯಾರೂ ಇರಲಿಲ್ಲ. ದೇವಲೋಕದಲ್ಲಂತೂ ಅವನ ಭಯದಿಂದ ದೇವತೆಗಳು ಗಡಗಡನೆ ನಡುಗುತ್ತಿದ್ದರು. ಇವರಲ್ಲದೆ ದುರ್ಮುಖ, ಅಕಂಪನ, ವಜ್ರದಂತ, ಧೂಮಕೇತು, ಅತಿಕಾಯನೆ ಮೊದಲಾದ ಬಹುಮಂದಿ ಯೋಧರಿದ್ದರು. ಇವರಲ್ಲಿ ಒಬ್ಬೊಬ್ಬರೂ ಪ್ರಪಂಚವನ್ನು ಗೆಲ್ಲಲು ಸಮರ್ಥನಾಗಿದ್ದನು. ಎಲ್ಲ ರಾಕ್ಷಸರು ಕಾಮರೂಪಿಗಳು, ಆಸುರಿ ಮಾಯೆಯಲ್ಲಿ ಪ್ರವೀಣರು ಆಗಿದ್ದರು. ದಯೆ, ದಾಕ್ಷಿಣ್ಯ, ಧರ್ಮ ಇವುಗಳ ಇವರ ಕನಸಿನಲ್ಲೂ ಇರಲಿಲ್ಲ. ಒಮ್ಮೆ ಬಡ್ಡೋಲಗದಲ್ಲಿ ಕುಳಿತ ರಾವಣನು ತನ್ನ ಅಗಣಿತ ಪರಿವಾರವನ್ನು ನೋಡಿದನು. ಪುತ್ರರು, ಪೌತ್ರರು, ಕೌಟುಂಬಿಗಳು, ಸೇವಕರು ತಂಡವಾಗಿದ್ದರು. ನಿಶಾಚರರು ಲೆಕ್ಕಕ್ಕೆ ಸಿಗುವರೆ. ತನ್ನ ಸೇನೆಯನ್ನು ಕಂಡು ಸ್ವಭಾವದಿಂದಲೇ ದುರಭಿಮಾನಿಯಾದ ರಾವಣನು ಕ್ರೋಧ ಮತ್ತು ಗರ್ವದಿಂದ ಬೀಗಿ ಇಂತೆಂದನು, ಎಲೀ ರಾಕ್ಷಸ ವೀರರೇ, ಕೇಳಿ, ದೇವತೆಗಳು ನಮ್ಮ ಶತ್ರುಗಳು. ಅವರು ನಮ್ಮೆದುರಿಗೆ ಬಂದು ಯುದ್ಧ ಮಾಡುವವರಲ್ಲ. ಬಲಾಢ್ಯರಾದ ಶತ್ರುಗಳನ್ನು ಕಂಡು ಓಡಿಬಿಡುತ್ತಾರೆ. ಅವರ ಮರಣವು ಒಂದು ಉಪಾಯದಿಂದ ಮಾತ್ರ ಸಾಧ್ಯ. ಅದನ್ನು ನಿಮಗೆ ಹೇಳುತ್ತೇನೆ, ಕೇಳಿರಿ. ಅವರ ಬಲವು ಹೆಚ್ಚಿಸುವಂತಹ ಬ್ರಾಹ್ಮಣ ಭೋಜನ, ಯಜ್ಞಯಾಗಗಳು, ಹೋಮ ಹವನಗಳು, ಶ್ರಾದ್ದ ಇವೆಲ್ಲವುಗಳನ್ನು ನೀವು ಧ್ವಂಸ ಮಾಡಿರಿ.
ಆಗ ದೇವತೆಗಳು ಹೊಟ್ಟೆಗಿಲ್ಲದೆ ಕಂಗಾಲಾಗಿ ಗತ್ಯಂತರವಿಲ್ಲದೆ ನಮಗೆ ಶರಣು ಬರುತ್ತಾರೆ. ಆಗ ಅವರನ್ನು ಕೊಂದು ಬಿಡುತ್ತೇವೆ, ಇಲ್ಲವೇ ಅವರನ್ನು ಪರತಂತ್ರರಾಗಿಸಿ ನನ್ನ ಅಂಕಿಯಲ್ಲಿರಿಸಿಕೊಳ್ಳುತ್ತೇನೆ. ಅನಂತರ ರಾವಣನು ಮೇಘನಾದನನ್ನು ಕರೆದು ಅವನ ಬಲ ಪರಾಕ್ರಮವನ್ನು, ದೇವತೆಗಳ ಕುರಿತು ಇರುವ ವೈರವನ್ನು ಕೆರಳುವಂತೆ ಉರಿತೊಂದಿಸಿ ಹೇಳಿದನು. ಕುಮಾರ, ಸಮರವೀರರು ಬಲಾಢ್ಯರು ಆದ ದೇವತೆಗಳಿಗೆ ನಾವೇ ವೀರರೆಂಬ ಹೆಮ್ಮೆ ಇದೆ. ಅವರನ್ನು ಯುದ್ಧದಲ್ಲಿ ಸದೆಬಡಿದು ಹೆಡೆಮುರಿ ಕಟ್ಟಿ ತೆಗೆದುಕೊಂಡು ಬಾ. ತಂದೆಯ ಮಾತನ್ನು ಕೇಳಿ ಇಂದ್ರಜಿತವು ಎದ್ದು ನಿಂತು ತಂದೆಗೆ ನಮಸ್ಕರಿಸಿ ಅವನ ಆಜ್ಞೆಯಂತೆ ನಡೆಯಲು ಹೊರಟನು. ಹೀಗೆ ರಾವಣನು ಎಲ್ಲರಿಗೆ ಅಪ್ಪಣೆ ಇತ್ತು ತಾನು ಗದಾಪಾಣಿಯಾಗಿ ದೇವತೆಗಳನ್ನು ಜಯಿಸಲು ಹೊರಟನು. ರಾವಣನ ಪದಹತಿಗೆ ಭೂಮಿ ನಡುಗುತ್ತಿತ್ತು. ಆತನ ಗರ್ಜನೆಯಿಂದ ದೇವಕಾಮಿಯರಿಗೆ ಗರ್ಭಸ್ರಾವವಾಗುತ್ತಿತ್ತಂತೆ. ಈ ರೀತಿ ಕೋಪೋದ್ರಿಕ್ತರಾಗಿ ಬರುತ್ತಿರುವ ರಾವಣನನ್ನು ಕಂಡು ದೇವತೆಗಳು ಓಡಿ ಹೋಗಿ ಸುಮೇರು ಪರ್ವತದ ಗುಹೆಗಳಲ್ಲಿ ಅಡಗಿಕೊಂಡರು. ದಿಕ್ಪಾಲಕರ ಸುಂದರ ಲೋಕಗಳೆಲ್ಲ ಬರಿದಾಗಿ ಹಾಳು ಸುರಿಯುತ್ತಿದ್ದವು. ರಾವಣನು ಆಗಾಗ ಸಿಂಹನಾದ ಮಾಡುತ್ತಾ ದೇವತೆಗಳನ್ನು ಮೊದಲಿಸುತ್ತಾ ಬೈಯುತ್ತಿದ್ದನು. ಋಣೋನ್ಮತ್ತನಾಗಿ ಅವನು ತನಗೆ ಸರಿದೊರೆಯಾದ ಪ್ರತಿಭಟನವನ್ನು ಯಾರಿಸುತ್ತಾ ಪ್ರಪಂಚದಲ್ಲೆಲ್ಲ ಸುತ್ತಾಡಿದನು. ಆದರೆ ಅವನಿಗೆ ತಕ್ಕ ಪ್ರತಿದ್ವಂದ್ವಿ ದೊರೆಯಲಿಲ್ಲ. ಸೂರ್ಯಚಂದ್ರರನ್ನು, ಇಂದ್ರಾಗ್ನಿಯ, ಯಮ, ವರುಣ, ವಾಯು, ಕುಬೇರ, ಈಶಾನ ಮೊದಲಾದ ದಿಕ್ಪಾಲಕರನ್ನು, ದೇವತೆಗಳು, ಕಿನ್ನರರು, ಸಿದ್ಧರು, ಸುರರು, ನಾಗರು, ಮನುಷ್ಯರು ಮೊದಲಾದ ಎಲ್ಲರನ್ನೂ ಬೆನ್ನಟ್ಟಿ ಸುಖವಾಗಿ ಒಂದೆಡೆ ಇರದಂತೆ ಮಾಡಿದನು. ಬ್ರಹ್ಮ ಸೃಷ್ಟಿಯಲ್ಲಿದ್ದ ಶರೀರಧಾರಿ ಸ್ತ್ರೀ ಪುರುಷರೇ ಆದಿ ಎಲ್ಲರೂ ರಾವಣನಿಗೆ ಅಧೀನರಾದರು. ಭಯದಿಂದಾಗಿ ಎಲ್ಲರೂ ಅವನ ಆಜ್ಞೆಯನ್ನು ಪಾಲಿಸುತ್ತಿದ್ದರು. ನಿತ್ಯವೂ ಬಂದವನ ಕಾಲಿಗೆ ಎರಗುತ್ತಿದ್ದರು. ಈ ವಿಧವಾಗಿ ರಾವಣನು ತನ್ನ ಭುಜಬಲದಿಂದ ವಿಶ್ವವನ್ನೇ ವಶಪಡಿಸಿಕೊಂಡನು. ಯಾರೂ ಸ್ವತಂತ್ರರಾಗಿರಲು ಬಿಡಲಿಲ್ಲ. ಮಾಂಡಲಿಕ ಮಣಿಯಾಗಿ ಸಾಮ್ರಾಟನಾಗಿ ರಾವಣನು ತನ್ನ ಇಚ್ಛೆಗನುಸಾರವಾಗಿ ರಾಜ್ಯವಾಳತೊಡಗಿದನು. ದೇವ, ಯಕ್ಷ, ಗಂಧರ್ವ, ನರ, ಕಿನ್ನರ, ನಾಗಕನ್ಯರು ಹೀಗೆ ಅನೇಕ ಸುಂದರ ಕನ್ಯೆಯರನ್ನು, ಉತ್ತಮ ರಮಣೀಯರನ್ನು ತನ್ನ ಬಾಹುಬಲದಿಂದ ಗೆದ್ದು ತಂದು ಮದುವೆಯಾದನು. ಮೇಘನಾದನಿಗೆ ಹೇಳುವುದಕ್ಕೆ ಮುಂಚೆಯೇ ಅವನು ಆ ಕೆಲಸ ಮಾಡಿದ್ದನು. ಇತರ ರಾಕ್ಷಸರು ಕೂಡ ರಾವಣನ ಆಜ್ಞೆಯನ್ನು ಶಿರಸಾವಹಿಸಿ ಹಾಗೆ ಮಾಡಿದರು. ಆ ಎಲ್ಲ ಅಸುರರು ಭಯಂಕರರು, ಪಾಪಿಗಳು, ದೇವತೆಗಳನ್ನು ಹಿಂಸಿಸುವವರು ಆಗಿದ್ದರು. ಅವರ ಆಟೋಪ ಹೇಳತಿರದು. ಅವರು ಮಾಯೆಯಿಂದ ಅನೇಕ ರೂಪಗಳನ್ನು ಧರಿಸುತ್ತಿದ್ದರು. ಧರ್ಮದ ಬೇಲನ್ನು ಕತ್ತರಿಸಲು ಏನು ಬೇಕೋ ಅದೆಲ್ಲವನ್ನು ವೇದ ವಿರುದ್ಧವಾದ ಎಲ್ಲ ಕಾರ್ಯಗಳನ್ನು ಮಾಡುತ್ತಿದ್ದರು. ಗೋವುಗಳು, ಬ್ರಾಹ್ಮಣರು ಇರುವ ಊರು ಕೇರಿಗಳಿಗೆ ಬೆಂಕಿ ಹಚ್ಚುತ್ತಿದ್ದರು. ಇವರ ಕಾಟದಿಂದ ಬ್ರಾಹ್ಮಣ ಭೋಜನ, ಯಜ್ಞಗಳು, ಶ್ರಾದ್ದ ಮೊದಲಾದ ಶುಭ ಕಾರ್ಯಗಳು ಜರುಗದಂತಾದವು. ದೇವರು, ಬ್ರಾಹ್ಮಣರು, ಗುರುಗಳು ಇವರನ್ನು ಯಾರೂ ಆರಿಸುತ್ತಿರಲಿಲ್ಲ. ಹರಿಭಕ್ತಿ, ಯಜ್ಞ, ತಪಸ್ಸು, ಜ್ಞಾನ ಕಣ್ಮರೆಯಾಗಿದ್ದವು. ವೇದ ಪುರಾಣಗಳಂತೂ ಕನಸಿನಲ್ಲಿಯೂ ಕೇಳಿಸಿಗುತ್ತಿರಲಿಲ್ಲ. ಜಪ, ಯೋಗ, ವೈರಾಗ್ಯ ಹಾಗೂ ಯಜ್ಞದಲ್ಲಿ ದೇವತೆಗಳಿಗೆ ಭಾಗ ಕೊಡುವ ಮಾತು ಕಿವಿಗೆ ಬೀಳುತ್ತಲೇ ರಾವಣನು ತಕ್ಷಣ ಅತ್ತ ಹಾಯುತ್ತಿದ್ದ. ಏನನ್ನು ಉಳಿಸುತ್ತಿರಲಿಲ್ಲ, ಎಲ್ಲ ಧ್ವಂಸ ಮಾಡಿಬಿಡುತ್ತಿದ್ದ. ಪ್ರಪಂಚದಲ್ಲೆಲ್ಲ ಭ್ರಷ್ಟಾಚಾರ ಹಬ್ಬಿತು. ಧರ್ಮವೆಂಬ ಮಾತು ಕೂಡ ಎಲ್ಲಿಯೂ ಕೇಳಿ ಬರುತ್ತಿರಲಿಲ್ಲ. ವೇದ ಪುರಾಣಗಳ ಮಾತೆತ್ತಿದ್ದವರಿಗೆ ಭಯಪಡಿಸಿ ದೇಶಭ್ರಷ್ಟರನ್ನಾಗಿ ಉಬಿಡುತ್ತಿದ್ದನು. ಆ ನಿಶಾಚರರು ಮಾಡುವ ದುಷ್ಕೃತ್ಯಗಳನ್ನು ವರ್ಣಿಸಲು ಮಾತುಗಳೇ ಸಾಲವು. ಅವರಿಗೆ ಹಿಂಸಾಕೃತ್ಯಗಳೇ ಅತ್ಯಂತ ಪ್ರಿಯವಾಗಿದ್ದವು. ಅವರ ಪಾಪಗಳಿಗೆ ಕೊನೆ ಮೊದಲಲ್ಲಿ ಪರಧನ, ಪರದಾರಾಪಹಾರಿಗಳಾದ ದುಷ್ಟರು, ಕಳ್ಳಕಾಕರು, ಜೂಜುಕೋರರು ಎಲ್ಲೆಡೆ ಹೆಚ್ಚಿದರು. ತಂದೆ ತಾಯಿಯರನ್ನು, ದೇವರು, ದಿಂಡರನ್ನು ಯಾರೂ ಗೌರವಿಸುತ್ತಿರಲಿಲ್ಲ. ಸಾಧುಗಳ ಸೇವೆ ಮಾಡುವುದು ಹಾಗಿರಲಿ, ಅವರಿಂದಲೇ ಸೇವೆ ಮಾಡಿಸಿಕೊಳ್ಳುತ್ತಿದ್ದರು. ಶಿವನು ಹೇಳಿದನು, ಭವಾನಿ, ಇಂತಹ ನೃತಿಯುಳ್ಳವರನ್ನು ಈ ರಾಕ್ಷಸರೆಂದೇ ತಿಳಿ. ಈ ಪ್ರಕಾರದಿಂದ ಆದ ಧರ್ಮಗ್ಲಾನಿಯನ್ನು ಕಂಡು ಭೂದೇವಿಯು ಅತ್ಯಂತ ಭಯಗೊಂಡು ದುಃಖಿತಳಾದಳು. ಪರ್ವತಗಳು, ನದಿಗಳು, ಸಮುದ್ರಗಳು ಇವುಗಳು ನನಗೆ ಹೊರೆಯಾಗುವುದಿಲ್ಲ. ಆದರೆ ಈ ಪರದ್ರೋಹಿ ಪಾಪಿಗಳ ಭಾರ ಸಹಿಸಲಾಗುವುದಿಲ್ಲವಲ್ಲ ಎಂದು ಮರುಗಿದಳು. ಯೋಚಿಸುತ್ತಾ ಭೂದೇವಿಯು ಧರ್ಮವು ತಲೆಕೆಳಗಾಗುವುದನ್ನು ನೋಡಿದಳು. ಆದರೆ ರಾವಣನ ಭಯದಿಂದ ಏನನ್ನೂ ಮಾತಾಡದಾದಳು. ಕೊನೆಗೆ ಯೋಚಿಸಿ ಆಕೆಯು ಗೋವಿನ ರೂಪವನ್ನು ತಳೆದು ದೇವತೆಗಳಿಗೂ ಮುನಿಗಳಿಗೂ ಇರುವ ಕಡೆಗೆ ಹೊರಟಳು. ಆಕೆಯು ಅತ್ತು ಕರೆದು ತನ್ನ ಗೋಳನ್ನು ತೋಡಿಕೊಂಡಳು. ಆದರೆ ಯಾರು ಏನನ್ನೂ ಮಾಡದಾದರು.
ಕೊನೆಗೆ ದೇವತೆಗಳು, ಮುನಿಗಳು, ಗಂಧರ್ವರು ಹೀಗೆ ಎಲ್ಲರೂ ಸೇರಿ ಅಸಹಾಯಕರಾಗಿ ಬ್ರಹ್ಮಲೋಕಕ್ಕೆ ಹೋದರು. ಗುರು ರೂಪವನ್ನು ಧರಿಸಿದ ಭೂದೇವಿಯು ಭಯ ದುಃಖದಿಂದ ವ್ಯಾಕುಲಳಾಗಿ ನಡಗುತ್ತಿದ್ದಳು. ಅವರೊಡನೆ ಬ್ರಾಹ್ಮಣನಿಗೆ ಇವೆಲ್ಲ ವೇದ್ಯವಾಯಿತು. ಇದರಲ್ಲಿ ತನ್ನ ಅಸಹಾಯಕತೆಯನ್ನು ಮನಗಂಡು ಬ್ರಹ್ಮದೇವರು ಗೋರೂಪಧಾರಿ ಭೂದೇವಿಯ ಬಳಿ ನಿಂತೆಂದರು. ನಿನ್ನ ಸ್ವಾಮಿಯಾದ ಆ ಅವಿನಾಶಿ ಪರಮಾತ್ಮನೇ, ಮಹಾವಿಷ್ಣುವೇ ನಮ್ಮೆಲ್ಲರನ್ನು ಕಾಪಾಡಬಹುದು. ಬ್ರಹ್ಮದೇವರು ಹೇಳಿದರು, ಎಲೆ ಧರಿತ್ರಿಯೇ, ನೀನು ಮನಸ್ಸಿನಲ್ಲಿ ಧೈರ್ಯವನ್ನು ತಂದುಕೊಂಡು ಶ್ರೀಹರಿಯ ಚರಣಗಳನ್ನು ಸ್ಮರಿಸು. ಪ್ರಭುವು ತನ್ನ ದಾಸರ ನೋವನ್ನು ಬಲ್ಲನು. ಅವನೇ ನಿನ್ನ ದಾರುಣವಾದ ಆಪತ್ತನ್ನು ಕಳೆಯುವನು. ದೇವತೆಗಳೆಲ್ಲ ಸೇರಿ ಕುಳಿತು ಯೋಚಿಸಿದರು. ಪ್ರಭುವನ್ನು ಎಲ್ಲಿ ಕಾಣುವುದು, ಎಲ್ಲಿ ಮೊರೆ ಹೋಗುವುದು? ಕೆಲವರೆಂದರು ವೈಕುಂಠಕ್ಕೆ ಹೋಗೋಣ, ಮತ್ತು ಕೆಲವರೆಂದರು ಅವನು ಕ್ಷೀರಸಾಗರದಲ್ಲಿ ವಾಸಿಸುತ್ತಾನೆ, ಅಲ್ಲಿಗೆ ಹೋಗೋಣ. ಯಾರ ಹೃದಯದಲ್ಲಿ ಎಂತಹ ಭಕ್ತಿ ಇರುತ್ತದೋ ಅಲ್ಲೇ ಪ್ರಭು ಅದೇ ರೀತಿಯಲ್ಲಿ ಮೈದೋರುತ್ತಾನೆ. ಪಾರ್ವತಿ, ಆ ಗುಂಪಿನಲ್ಲಿ ನಾನೂ ಇದ್ದೆ. ಸಮಯ ನೋಡಿ ನಾನು ಒಂದು ಸೂಚನೆ ಇತ್ತೆನು. ಶ್ರೀಹರಿಯು ಸರ್ವವ್ಯಾಪಿಯು, ಪ್ರೇಮದಿಂದ ಕರೆದಲ್ಲೇ ಓ ಎನ್ನುತ್ತಾನೆ ಎಂಬುದು ನನ್ನ ವಿಶ್ವಾಸ. ಪ್ರಭುವು ಇಲ್ಲದ ಪ್ರದೇಶವಿಲ್ಲ, ಕಾಲ, ದಿಶೆ, ವಿದಿಶೆ ಯಾವುದೂ ಇಲ್ಲ. ಅವನು ಚರಾಚರ ಜಗತ್ಸ್ವರೂಪನಾದರೂ ವಿಕಾರರಹಿತನು, ವಿರಕ್ತನು, ಅನಾಸಕ್ತರಾಗಿರುವನು. ಅಗ್ನಿಯು ಅವ್ಯಕ್ತವು, ಸರ್ವವ್ಯಾಪಕವು ಆಗಿದ್ದರೂ ಅರಣಿಮಂಥನದಿಂದ ಅಲ್ಲೇ ಪ್ರಕಟಗೊಳ್ಳುವಂತೆ ಅವನು ಪ್ರೇಮದಿಂದ ಭಕ್ತಿಯ ಮೂಲಕ ಪ್ರಕಟನಾಗುತ್ತಾನೆ. ನನ್ನ ಮಾತನ್ನು ಎಲ್ಲರೂ ಅನುಸರಿಸಿ ಬ್ರಹ್ಮನು ಸಾಧು ಸಾಧು ಎಂದು ಮೆಚ್ಚುಗೆ ಸೂಚಿಸಿದನು. ನನ್ನ ಮಾತನ್ನು ಕೇಳಿ ಬ್ರಹ್ಮನ ಮನಸ್ಸಿನಲ್ಲಿ ಆನಂದ ಉಕ್ಕಿ ಹರಿಯಿತು. ಶರೀರವು ರೋಮಾಂಚನವಾಯಿತು. ಅವರ ಕಣ್ಣುಗಳಿಂದ ಪ್ರೇಮ ಭಾಷ್ಪಗಳು ಉದುರತೊಡಗಿದವು. ಧೀರಮತಿಯಾದ ಬ್ರಹ್ಮದೇವರು ಎಚ್ಚರಕೊಂಡು ಕೈ ಜೋಡಿಸಿ ಪರಮಾತ್ಮನನ್ನು ಸ್ತುತಿಸತೊಡಗಿದನು. ಗುರುಬಂಧುಗಳೇ, ಇಲ್ಲಿಗೆ ಇಂದಿನ ಸಂಚಿಕೆಯನ್ನು ಪೂರ್ಣಗೊಳಿಸುತ್ತೇನೆ. ನಾಳೆ ಬ್ರಹ್ಮದೇವರ ಸ್ತುತಿ ಮತ್ತು ರಾಮನ ಜನನದ ಪ್ರಸಂಗ ಬರುತ್ತದೆ. ಜಯಶಂಕರ್ ಲಿಂಗ. ಇದು ವೇಣುಗೋಪಾಲ್ ಅವರೇ ಬಹಳ ಚೆನ್ನಾಗಿತ್ತು. ಈ ಪ್ರತಾಪ ಭಾನುರಾಜ ಅಂದು ನಾನಂತೂ ಇದು ಮೊದಲನೇ ಸಲ ಕೇಳ್ತಾ ಇರೋದು, ಕೇಳೇ ಇರಲಿಲ್ಲ ನಾನು. ಬಹುಶಃ ಭಾಳ ಕಡಿಮೆ ಜನಕ್ಕೆ ಇದು ಗೊತ್ತಿದೆ ಅಂತ ಅನಿಸುತ್ತೆ. ಇದು ಹೊಸ ಒಂದು ರಾವಣನ ಪೂರ್ವ ಒಂದು ವೃತ್ತಾಂತ ಕೇಳ್ದಂಗಾಯಿತು. ಆದರೆ ವಿಚಿತ್ರ ಅಂದರೆ ಅವನು ಅಷ್ಟು ಒಳ್ಳೆಯ ರಾಜ ಆಗಿದ್ದವನು ಹೇಗೆ ಶಾಪದಿಂದ ಆ ಮಟ್ಟದ ರಾಕ್ಷಸ ಆದ ಅನ್ನೋದು ಒಂದು ಭಾಳ ಆಶ್ಚರ್ಯ ಆಯಿತು. ಚೆನ್ನಾಗಿತ್ತು ಕತೆ, ಭಾಳ ಚೆನ್ನಾಗಿತ್ತು. ನಮಸ್ಕಾರ. ಹಾಂ, ಯಾರಾದರೂ ಏನಾದರೂ ಮಾತಾಡೋದಕ್ಕೆ ಇಷ್ಟಪಟ್ಟರೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಹೇಳಬೇಕಾಗಿ ನಾನು ವಿನಂತಿ ಮಾಡ್ಕೋತೀನಿ. ಈಗ 4ನೇ ದಿನ ನಾವು ಕೇಳ್ತಾ ಇದ್ದೀವಿ. ಬಹುಶಃ ಇನ್ನೊಂದು ದಿನ ಇದೆ ಅನ್ಸುತ್ತೆ ಬಾಲಕಾಂಡ ಅಲ್ವಾ ವೇಣುಗೋಪಾಲ್ ಅವರು? ಹೌದು ಹೌದು ಹೌದು. ರಾಮ ಜನನ ಮುಂದಿನ ಒಂದು ಭಾಗವನ್ನು ನಾವು ಕೇಳಬೇಕು, ರಾಮನ ಬಾಲ್ಯವನ್ನು. ದಯವಿಟ್ಟು ತಮ್ಮ ಅನಿಸಿಕೆಗಳನ್ನು ತಿಳಿಸ್ಬೇಕಾಗಿ ವಿನಂತಿ. ನಮಸ್ಕಾರ ವೇಣುಗೋಪಾಲ್ ಅವರಿಗೆ. ತುಂಬಾ ಚೆನ್ನಾಗಿತ್ತು ಸರ್. ಆಕ್ಚುಲಿ ಇವತ್ತು ಸಹ ಕತೆ 2 ಕತೆಗಳನ್ನು ಕೇಳಿದ್ವಿ. ಇವತ್ತು ಸಹ ಸುನೀತಾ ಹೇಳ್ದಂಗೆ ರಾವಣನ ಪೂರ್ವ ವೃತ್ತಾಂತ ಗೊತ್ತಿರ್ಲಿಲ್ಲ ನಮ್ಗುನು. ಅವನು ಒಳ್ಳೆಯವನಿಂದ ಕೆಟ್ಟವನಾಗಿ ಮತ್ತೆ ಕೆಟ್ಟದನ್ನ ಮಾಡಿ ಮೋಕ್ಷ ಪಡಿತಾನೆ. ಇದು ತುಂಬಾ ಚೆನ್ನಾಗಿತ್ತು ಕೇಳಕ್ಕೆ. ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ಸಂಚಿಕೆಯನ್ನು ಕೇಳಲು ಉತ್ಸುಕತೆ ಇದೆ ನಮಗೆ. ಧನ್ಯವಾದಗಳು. ಜಯಶಂಕರ್. ಜಯಶಂಕರ್. ಇನ್ಯಾರಾದರೂ ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳೋದಾದರೆ ದಯವಿಟ್ಟು ಹಂಚ್ಕೋಬೇಕು. ವೇಣು ಅವರು ಇವತ್ತು ಧನ್ಯವಾದಗಳು. ನಮಸ್ಕಾರ. ಒಳ್ಳೆಯವನು ರಾಕ್ಷಸನಾಗಿ ಮತ್ತೆ ಕೇಳಿರ್ಲಿಲ್ಲ. ಹೌದು, ಅದು ಒಂದು ಆಶ್ಚರ್ಯ ಇವತ್ತು ನಾನು ಕೇಳಿದ್ದು. ಅಷ್ಟು ಒಳ್ಳೆಯವನು ಅಂಥ ರಾಕ್ಷಸ ಆಗಿದ್ದು ಭಾಳ ಆಶ್ಚರ್ಯ. ಮತ್ತೆ ಯಾರಾದರೂ ನಿಮ್ಮ ಅಭಿಪ್ರಾಯನ ತಿಳಿಸ್ತೀರಾ? ಇಷ್ಟು
ದಿನ ಬರೀ ರಾವಣ ನಮ್ಗೆ ಬರೀ ರಾಕ್ಷಸ ಕೆಟ್ಟವನು ಅನ್ನೋದೇ ಬಿಂಬಿತ ಆಗಿತ್ತು. ಅವನ ಪೂರ್ವ ವೃತ್ತಾಂತ ಅಷ್ಟು ಒಳ್ಳೆಯವನಿದ್ದ ಅನ್ನೋದು ಬಹಳ ಆಶ್ಚರ್ಯ ಸಂಗತಿ ಆಕ್ಚುಲಿ ಅಲ್ವಾ? ಅದೇ ಒಂದು ಆಶ್ಚರ್ಯ. ಹೌದು, ಅದೇ ಇವತ್ತಿನ ಆಶ್ಚರ್ಯ. ಅದು ಹೌದು. ಗೊತ್ತಿರ್ಲಿಲ್ಲ ಕತೆ. ಬಹುಶಃ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಸತ್ತೆ ಇಲ್ಲಿ. ಅಲ್ಲ, ಶಾಪಗ್ರಸ್ತರಾಗಿ ಕೆಟ್ಟವರಾಗ್ತಾರೆ ಅನ್ನೋದು ಒಂದು ಬಹಳ ಹಾ, ಆಶ್ಚರ್ಯವಾದ ಸಂಗತಿ ಅನಿಸ್ತು. ಹೌದೌದು. ಇದು ತುಂಬಾನೇ ಆಶ್ಚರ್ಯ. ಬಹುಶಃ ಯಾರಿಗಾರು ಗೊತ್ತಿದೆಯಾ ಇದು? ಯಾರು ಗೊತ್ತಿದ್ರೆ ಮುಂಚೆ ಗೊತ್ತಿದ್ದ ಹಂಚ್ಕೋಬಹುದು. ಬಹುಶಃ ಗೊತ್ತಿಲ್ಲ ಅನ್ಸುತ್ತೆ. ತುಳಸಿ ರಾಮಾಯಣದಲ್ಲಿರೋ ಒಂದು ವಿಶೇಷ ಕತೆ ಇರ್ಬೋದು. ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ನನ್ನ ಪ್ರಕಾರ. ಚೆನ್ನಾಗಿತ್ತು ವೇಣುವ್ರೆ. ಹಾ ಹೀಗೆ ಮುಂದಿನ ಒಂದು ಸಂಚಿಕೆಯಲ್ಲಿ ನಮ್ಮ ಶ್ರೀರಾಮಚಂದ್ರನ ಜನನ ಆಗತ್ತೆ. ಒಂದು ಹೌದು. ಸಂತೋಷದ ಒಂದು ಆ, ಒಂದು ಸುಸಂದರ್ಭ, ಅವನ ಜನನ ಇದನ್ನ ಕೇಳೋದು. ಇವಾಗ ಇವತ್ತಿನ ದಿನ ರಾವಣನ ಒಂದು ಆಟೋಪ ಕೇಳಿದ್ವಿ. ಅದನ್ನ ಒಂದು ದಮನಕ್ಕೆ ಶ್ರೀರಾಮಚಂದ್ರ ಬಾಲರಾಮನಾಗಿ ಈಗ ನಾವು ಕೇಳಲಿದ್ದೇವೆ. ಬಾಲರಾಮನ ಒಂದು ಆಟವನ್ನು ಕೇಳಲಿದ್ದೇವೆ. ಹಾಗೆ ಮುಂದೆ ಅವನು ಅಲ್ಲಿಯ ಶಾಪ ವಿಮೋಚನೆ ಆಗತ್ತೆ. ಅಲ್ಲಿವರೆಗೂ ನಾವು ಮುಂದಿನ ಸಂಚಿಕೆಯಲ್ಲಿ ಕೇಳೋಣ. ಬಹಳ ಚೆನ್ನಾಗಿತ್ತು. ವೇಣುಗೋಪಾಲ್ ಅವ್ರಿಗೆ ತುಂಬ ಧನ್ಯವಾದಗಳು. ನಾವು ಇಷ್ಟು 4 ದಿನ ಅವರು ಸತತವಾಗಿ ತುಳಸಿ ರಾಮಾಯಣವನ್ನು ಹೇಳಿದ್ದಾರೆ. ಅದು ಕೂಡ ಭಾಷೆ ಅದು ಹಿಂದಿ ಕೂಡ ಅಲ್ಲ. ಅದು ಅವರು ಆ ಭಾಷೆಯನ್ನು ಸ್ವಲ್ಪ ಮಟ್ಟಿಗೆ ಅವರಿಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಅವರು ಅದನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡು ನಮಗೆ ತಿಳಿಸಿದ್ದಾರೆ. ನಮಗೆ ಸ್ವತಃ ಓದಿದರೆ ಬಹುಶಃ ಅಷ್ಟು ಚೆನ್ನಾಗಿ ಅರ್ಥ ಆಗಲಿಕ್ಕಿಲ್ಲ. ಅದು ಹಿಂದಿ ಥರ ಇದೆ, ಆದರೆ ಸಂಪೂರ್ಣ ಹಿಂದಿ ಅಲ್ಲ ಅದು. ಹಾಗಾಗಿ ವೇಣುಗೋಪಾಲ್ ಅವ್ರಿಗೆ ಬಹಳ ಧನ್ಯವಾದಗಳು. ಮುಂದೆ ಹೀಗೆ ದಯವಿಟ್ಟು ಮುಂದುವರಿಸ್ಕೊಂಡು ಹೋಗಿ ರಾಮಾಯಣವನ್ನು. ಸಂದರ್ಭ ಒದಗಿದಾಗ ಮತ್ತೆ ನಾನು ರಾಮನ ಒಂದು ಬಾಲರಾಮನವರೆಗೂ ಈ ಸಲ ಕೇಳ್ತೀವಿ. ಮುಂದೆ ಅವನ ವಿವಾಹ ಹಾಗೂ ರಾಜ್ಯ ಒಂದು ಅಭಿಷೇಕ ಆಗೋ ಸಮಯದಲ್ಲಿ ಅವ್ನು ಕಾಡಿಗೆ ಹೋಗಿದ್ದು ಅದೆಲ್ಲ ತುಳಸಿದಾಸರು ಹೇಗೆ ಬರೆದಿದ್ದಾರೆ ಅಂತ ಅವರ ಒಂದು ವಿವರಣೆ ಕೇಳಬೇಕು ಅಂತ ಆಸೆ ಇದೆ. ಹಾಗೆ ಮುಂದುವರಿಸ್ಕೊಂಡು ಹೋಗೋಣ ಮುಂದೆ. ವಂದನೆಗಳನ್ನು ಸಲ್ಲಿಸುತ್ತಾ ವೇಣುಗೋಪಾಲ್ ಅವ್ರಿಗೆ ತಮ್ಮೆಲ್ಲರಿಗೂ ಸತ್ಸಂಗಕ್ಕೆ ಬಂದಿದ್ದಕ್ಕೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಸತ್ಸಂಗವನ್ನು ಒಂದು ಶಾಂತಿ ಮಂತ್ರದೊಂದಿಗೆ ಮುಕ್ತಾಯ ಮಾಡೋಣ. ಸರ್ವೇ ಜನಾ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ ದತ್ತ. ಜೈ ಶಂಕರಲಿಂಗ. ನಮಸ್ಕಾರ. ಜೈ ಶ್ರೀ